ಅಂಗಳ ಬಿಡದಿಹುದು ನೋಡಂತದನ ಅಭಿನಿವೇಶಮೆನಿಪುದು ತೋರುವ ವಿದ್ಯೆಯ ಪರಿಭವಕಾರಿ ಮೂರುಂ ತಾಪಕಸ್ಮಿತೆ ದಾರಿ ಅರಿಷಡ್ವರ್ಗಕ್ಕೆ ರಾಗವೇ ಬೆತ್ತು ದುರಿತಂಗಳಿಗಿವು ತಾವೇ ಗೊತ್ತು ಬಾಲಕನಿಗೆ ದಾದಿಯ ಕಥೆಯಂತೂ ಪೇಳಿದವೆಲ್ಲಂ ದಿಟಬಹುದಂತು ಈ ಪರಿ ಎನಿಸುವ ತೋರಿಕೆಯೆಲ್ಲ ಕಾಪಟ್ಯಂ ನಿನ್ನೊಳು ನಿಜವಲ್ಲ. ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮದ್ ಜಗದ್ಗುರು ಶಿವಾನಂದ ಅಪ್ಪವರ ಹಾಗೂ ಸಿದ್ಧಾರೂಢ ಅಪ್ಪವರ ಶ್ರೀಚರಣಾರವಿಂದಗಳಲ್ಲಿಯೂ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಹಾಗೂ ಜಗನ್ಮಾತೆಯ ಶ್ರೀಚರಣಾರವಿಂದಗಳಲ್ಲಿಯೂ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮದ್ ಜಗದ್ಗುರು ಗುರುನಾಥಾರೂಢ ಅಪ್ಪವರ ಹಾಗೂ ಜಗದ್ಗುರು ಸದಾಶಿವಾನಂದ ಅಪ್ಪವರ ಶ್ರೀಚರಣಾರವಿಂದಗಳಲ್ಲಿಯೂ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಆರೂಢ ಜ್ಯೋತಿ ಶಿವಪುತ್ರ ಪಜ್ಜವರ ಹಾಗೂ ಎನ್ನ ಸದ್ಗುರುತ್ರಯರ ಶ್ರೀಚರಣಾರವಿಂದಗಳಲ್ಲಿಯೂ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಬಸವಾನಂದ ಅಪ್ಪವರ ಹಾಗೂ ಬಸವಾದಿ ಶಿವಶರಣರ ಶ್ರೀಚರಣಾರವಿಂದಗಳಲ್ಲಿಯೂ ಅನಂತ ದೀರ್ಘದಂಡವತ್ ಪ್ರಣಾಮಗಳನ್ನು ಸಮರ್ಪಿಸಿ ಸಭೆಯಲ್ಲಿ ಉಪಸ್ಥಿತರಿರುವ ತಮ್ಮೆಲ್ಲರಿಗೂ ಕೂಡ ವಂದಿಸಿ ಇಲ್ಲಿಯ ಪರ್ಯಂತರವಾಗಿ 5 ಕ್ಲೇಶಗಳ ವಿಷಯವನ್ನು 5 ಕೋಶಗಳ ವಿಷಯವನ್ನು ಹೇಳಿಕೊಂಡು ಬಂದು ಈ ಶರೀರದಲ್ಲಿ ದುಃಖಕ್ಕೆ ಕಾರಣ ಯಾವುವು ಅನ್ನುವಂಥ ವಿಷಯವನ್ನು ಈ ನುಡಿಯಲ್ಲಿ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಪಂಚಕ್ಲೇಶಗಳಾದರೂ ಕೂಡ ಈ ದೇಹವನ್ನು ಕಟ್ಟಿರುತ್ತವೆಂಬುದನ್ನು ಅವಿದ್ಯಾದಿಗಳ ಕಾರ್ಯವನ್ನು ಉಕ್ತ ಪ್ರಪಂಚವು ದಾದಿಯ ಕಥೆಯಂತೆ ಸಂಕಲ್ಪ ಮಾತ್ರವಿರುತ್ತದೆಂಬುದನ್ನು ಪ್ರತಿಪಾದನೆ ಮಾಡುತ್ತಾರೆ ಅಂತ. 5 ಕ್ಲೇಶಗಳ್ಯಾವು, ಆ ಕ್ಲೇಶಗಳಿಂದ ದುಃಖಕ್ಕೆ ಹೇಗೆ ಕಾರಣದವು ಅನ್ನುವಂಥ ವಿಷಯವನ್ನು ಪ್ರತಿಪಾದನೆ ಮಾಡ್ತಾರೆ ಕಥೆ ಒಂದನ್ನು ಕೊಟ್ಟು. ಏನ್ರಿ ಕ್ಲೇಶಗಳು 5 ಈ ತನು ಮುಖ್ಯಕ್ಕೆ ಪಾಶದ ಬಿಗುವಿನ ದುಃಖವು ಅದಕ್ಕೆ. ಈ ಮುಖ್ಯವಾದ ಈ ತನುವಿಗೆ ಎಷ್ಟು ಕ್ಲೇಶಗಳದಾವು ಅಂತ ಕೇಳಿದ್ರೆ 5 ಕ್ಲೇಶಗಳು. ಅವಿದ್ಯ, ಅಸ್ಮಿತ, ರಾಗ, ದ್ವೇಷ, ಅಭಿನಿವೇಶ ಅಂತ ತಿಳ್ಕೊಂಡು ಪಾಶದ ಬಿಗುವಿನ ದುಃಖವು ಅದಕ್ಕೆ. ಈ ಪಂಚಪಾಶಗಳಿಂದ ಬಿಗದಿದ್ದರಿಂದ ಅಂದ್ರೆ ಪಾಶ ಅಂದ್ರೆ ಹಗ್ಗ, ಈ ಹಗ್ಗದಿಂದ ಬಿಗದಿದ್ದರಿಂದ ಏನದಪ್ಪ ಅಂತ ಕೇಳಿದ್ರೆ ದುಃಖವೇ ಅದಲ್ಲ ಹೊರತಾಗಿ ಇದಕ್ಕೆ ಸುಖ ಇಲ್ಲ ಅಂತ ತಿಳ್ಕೊಂಡು. ಇನ್ನು ಅವಿದ್ಯೆ ಅಂದ್ರೆ ಯಾವುದಕ್ಕನಬೇಕು, ಅಸ್ಮಿತಾ ಅಂದ್ರೆ ಯಾವುದಕ್ಕನಬೇಕು, ರಾಗ ದ್ವೇಷ ಅಭಿನಿವೇಶ ಕ್ಲೇಶಗಳಂದ್ರೆ ಯಾವಕ್ಕನಬೇಕು ಅನ್ನುವಂಥ ವಿಷಯ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಅವಿದ್ಯೆ ತಿಳಿಯಲ್ ಅವಿದ್ಯೆಯೇ ನಿಜದೊಳು ಮೋಸ. ನಿಜದೊಳು ಯಥಾರ್ಥವಾದ ತನ್ನ ಆತ್ಮ ಸ್ವರೂಪದಲ್ಲಿ ಅಥವಾ ಆತ್ಮ ಸ್ವರೂಪವನ್ನು ಏನು ಮಾಡಿದಪ್ಪ ಅಂತಾರೆ ತಿಳಿಯಲ್ ಮೋಸ, ತಿಳಿಯಲ್ ಅವಿದ್ಯೆವು. ಮೋಸ ಪದಕ ಅರ್ಥ ಏನು ಅಂದ್ರೆ ವಂಚನೆ ಅಂತ ಅರ್ಥ ಆಗ್ತಾ ಇದೆ. ಯಥಾರ್ಥವಾದ ನಮ್ಮ ಸ್ವರೂಪವನ್ನು ತಿಳಿಯಗೊಡಲಾರದಂತೆ ಯಾವುದು ಮಾಡಿರುವುದೋ ಅದಕ್ಕೆ ಏನಂತ ಕರೀತಾರ, ಅವಿದ್ಯಾ ಅಂತ ಕರೀತಾರ. ಯಥಾರ್ಥ ನಿಜ ಸ್ವರೂಪ ಅಂದ್ರೆ ನಮ್ಮ ಯಥಾರ್ಥ ಸ್ವರೂಪ. ಈ ಯಥಾರ್ಥ ಸ್ವರೂಪದ ಆಶ್ರಯದಲ್ಲೇ ಅದ, ಇರುವುದೆಲ್ಲದ ಅಂತ ಕೇಳಿದ್ರೆ ಆತ್ಮನ ಆಶ್ರಯದಲ್ಲೇ ಇದ್ದುಕೊಂಡು ಅಥವಾ ಬ್ರಹ್ಮನ ಆಶ್ರಯದಲ್ಲೇ ಇದ್ದುಕೊಂಡು ಬ್ರಹ್ಮ ಸ್ವರೂಪವನ್ನು ಅಥವಾ ಆತ್ಮ ಸ್ವರೂಪವನ್ನು ತಿಳಿಯಗೊಡಲಾರದಂತೆ ಮಾಡಿದ್ದಕ್ಕೆ ಏನಂತ ಕರೀತಾರ, ಅವಿದ್ಯೆ ಅಂತ ಕರಿತಾ ಇದ್ದಾರೆ. ಈ ಅವಿದ್ಯೆ ಬಗ್ಗೆ ವಿಶೇಷವಾಗಿ ವಿಚಾರ ಸಾಗರದ 2ನೇ ತರಂಗದಲ್ಲಿ ಈ ಪಂಚಕ್ಲೇಶಗಳ ಮಧ್ಯದಲ್ಲಿ ಅವಿದ್ಯೆ ಅಂದ್ರೆ ಯಾವುದನ್ನು ಸ್ವೀಕಾರ ಮಾಡಬೇಕು ಅನ್ನೋದನ್ನು ವಿಷಯ ಪ್ರತಿಪಾದನೆ ಮಾಡ್ಕೊಂಡು ಬಂದಿದ್ದಾರೆ. ಏನು ಅವಿದ್ಯಾ ಪದಕ ಅರ್ಥ ಏನು ಅಂತ, ಅವಿದ್ಯಾದ ಲಕ್ಷಣ ಏನು ಅಂತ ಕೇಳಿದ್ರೆ ಹೇಳ್ಕೊಂಡು ಬಂದಿದ್ದಾರೆ. ಯಾವುದನ್ನು ಕುರಿತು ವಿಚಾರ ಮಾಡಲಿಕ್ಕೆ ಹೋದರೆ ನಿಲುಕುವುದಿಲ್ಲವೋ ಅದಕ್ಕೇನನ್ನಬೇಕು, ಅವಿದ್ಯಾ. ಅಥವಾ ಅಸ್ತಿತ್ವ ಇಲ್ಲವೋ ಅದಕ್ಕೇನನ್ನಬೇಕು, ಅವಿದ್ಯಾ. ವಿಚಾರಕ್ಕಿಯೇ ಹುಯೇ ಹೋವೆ ನಹಿ ಸೋ ಅವಿದ್ಯಾ ಕೈ. ವಿಚಾರ ಮಾಡಲಿಕ್ಕೆ ಹೋದರೆ ಯಾವುದು ಇರುವುದಿಲ್ಲವೋ ಅದಕ್ಕೇನಂತಾರ, ಅವಿದ್ಯಾ ಅಂತಾರೆ. ಈ ಅವಿದ್ಯೆಯಲ್ಲಿ ಪ್ರಕಾರಗಳೆಷ್ಟು ಅಂದ್ರೆ 2. ಒಂದು ಮೂಲ ಅವಿದ್ಯ,
ಒಂದು ತೂಲಾ ವಿದ್ಯ. ಒಂದೇನದ ರೀ ಮೂಲಾವಿದ್ಯೆ ಅದ, ಒಂದು ತೂಲಾ ವಿದ್ಯೆ ಅದ. ಮೂಲಾವಿದ್ಯೆ ಅಂದ್ರೆ ಯಾವ್ದಕ್ಕೆ ಅನ್ಬೇಕು ಅಂತ ಕೇಳಿದ್ರೆ ಬ್ರಹ್ಮ ಸ್ವರೂಪದ ಆಶ್ರಯದಲ್ಲಿದ್ದುಕೊಂಡು ಬ್ರಹ್ಮನನ್ನೇ ತಿಳಿಯಗೊಡಲಾರದಂತೆ ಮಾಡಿದ್ದಕ್ಕೆ ಏನಂತಾರ ಮೂಲಾವಿದ್ಯೆ. ಆಮೇಲೆ ತೂಲಾವಿದ್ಯೆ ಅಂದ್ರೆ ಆಯಾಯ ಘಟ ಮೊದಲಾದ ಪದಾರ್ಥಗಳು ಉಪಹಿತ ಚೇತನದ ಆಶ್ರಯದಲ್ಲಿದ್ದು ಆ ಚೇತನವನ್ನ ತಿಳಿಯಗೊಡಲಾರದಂತೆ ಮಾಡಿದ್ದಕ್ಕೆ ಏನನ್ನಬೇಕು ತೂಲಾವಿದ್ಯೆ ಅಂತ. ಮೂಲಾವಿದ್ಯೆಗಳಲ್ಲಿ ಮತ್ತು ಎರಡು ಪ್ರಕಾರ. ಮೂಲಾವಿದ್ಯೆಯಲ್ಲಿ ಎರಡು ಪ್ರಕಾರ ಯಾವ್ಯಾವು ಅಂತ ಕೇಳಿದ್ರೆ ಒಂದು ಕಾರಣವಿದ್ಯೆ, ಒಂದು ಕಾರ್ಯವಿದ್ಯೆ. ಮತ್ತೆ ಆ ಕಾರ್ಯವಿದ್ಯೆದಲ್ಲಿ ಎಷ್ಟು ಪ್ರಕಾರಗಳಂದ್ರೆ 4 ಪ್ರಕಾರಗಳು. ಯಾವ್ಯಾವು ಅಂತ ಕೇಳಿದ್ರೆ ಎಲ್ಲಿ ಐತೆ ಯಾರಿಗೂ ಗೊತ್ತ್ರಿ. ಅನಾತ್ಮವಾದ ದೇಹಾದಿಗಳಲ್ಲಿ ಆತ್ಮತ್ವ ಬುದ್ಧಿ, ಅನಿತ್ಯವಾದ ಆಕಾಶಾದಿಗಳಲ್ಲಿ ನಿತ್ಯತ್ವ ಬುದ್ಧಿ, ದುಃಖ ರೂಪವಾದ ಧನಕನಕಾದಿಗಳಲ್ಲಿ ಸುಖ ಬುದ್ಧಿ, ಅಶುಚಿಯಾದ ಸ್ತ್ರೀ ಪುತ್ರಾದಿ ಮುಖಚುಂಬನಾದಿಗಳಲ್ಲಿ ಶುಚಿ ಬುದ್ಧಿ. ಇವಕ್ಕೇನಂತ ಕರೀತಾರ ಅಂದ್ರೆ ಕಾರ್ಯಾವಿದ್ಯಾ ಅಂತ ಕರೀತಾರ. ಇನ್ನು ಕಾರಣವಿದ್ಯಾ ಅಂದ್ರ ಆವರಣ ವಿಕ್ಷೇಪ ಶಕ್ತಿ ಉಳ್ಳದ್ದು, ಅನಾದಿ ಭಾವ ರೂಪವಾದದ್ದಕ್ಕೆ ಏನನ್ನಬೇಕು ಕಾರಣವಿದ್ಯಾ ಅಂತ. ಇಷ್ಟೆಲ್ಲ ಅವಿದ್ಯಾದ ವಿಚಾರ ಮಾಡಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಇಲ್ಲಿ ಅವಿದ್ಯಾ, ಅಸ್ಮಿತಾ, ರಾಗ, ದ್ವೇಷ, ಅಭಿನಿವೇಶ ಅನ್ನುವಂಥ ಕ್ಲೇಶಗಳು ಹೇಳುವಾಗ ಅವಿದ್ಯಾ ಅಂದ್ರೆ ಕಾರ್ಯಾವಿದ್ಯೆ ಸ್ವೀಕಾರ ಮಾಡ್ಬೇಕ ವಿನಃ ಕಾರಣ ವಿದ್ಯೆಯನ್ನು ಸ್ವೀಕಾರ ಮಾಡಬಾರ್ದು ಅಂತ. ಕಾರ್ಯವಿದ್ಯೆ 4. ಅನಾತ್ಮದಲ್ಲಿ ಆತ್ಮತ್ವ ಬುದ್ಧಿ. ಈ ಸಂಸಾರ ಅನಾತ್ಮದನೋ ಏನು ಆತ್ಮದನೋ? ಅನಾತ್ಮದ. ಅನಾತ್ಮವಾಗಿರುವುದರಿಂದ ಇದು ಏನದಪ್ಪ ಅಂತ ಕೇಳಿದ್ರೆ ಆತ್ಮ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದು ಅನಿತ್ಯದನೋ ನಿತ್ಯದನೋ? ಅನಿತ್ಯದ. ಅನಿತ್ಯ ಇದ್ರೂ ಕೂಡ ಏನಂತ ತಿಳ್ಕೊಂಡೇವಿ ನಿತ್ಯ ಅಂತ ಭಾವ ಮಾಡ್ಕೊಂಡೇವಿ. ಈ ವಿಜ್ಞಾನ ನೌಕಾದಲ್ಲಿ ಈ ಸಂಸಾರ 6 ಪ್ರಮಾಣ ದೃಷ್ಟಿಯಿಂದಲೂ ಏನದ ಅಂದ್ರೆ ಅನಿತ್ಯ ಅಂತ ಸಿದ್ಧ ಮಾಡಿದಾರ. ಏನದ? ಭೇದ ಬಾಧಕ ಅಭೇದ ಸಾಧಕ ಯುಕ್ತಿಗಳನ್ನು ಹೇಳುವಾಗ 3 ಪ್ರಮಾಣ ಹೇಳಿದಾರ ಅಷ್ಟೇ. ಅನುಮಾನ ಪ್ರಮಾಣ, ಇದು 4 ಪ್ರಮಾಣ ಹೇಳಿದಾರೆ. ಅನುಮಾನ ಪ್ರಮಾಣ, ಉಪಮಾನ ಪ್ರಮಾಣ, ಅರ್ಥಾಪತ್ತಿ ಪ್ರಮಾಣ, ಆಮೇಲೆ ಅನುಪಲಬ್ಧಿ ಪ್ರಮಾಣ. 2 ಪ್ರಮಾಣಗಳು ಬಿಟ್ಟಿದ್ದಾರೆ. ಆದ್ರೆ ವಿಜ್ಞಾನ ನೌಕಾದಲ್ಲಿ ಈ ಜಗತ್ ಹೇಗದ ಅಂತ ಕೇರ ಅನಿತ್ಯದ. 6 ಪ್ರಮಾಣಕ್ಕೆ ಅನುಸರಿಸಿ ನೋಡಿದಾಗ ಏನದಪ್ಪ ಅಂದ್ರೆ ಇದು ಅನಿತ್ಯದ ಅಂತ ಪ್ರತಿಪಾದನೆ ಮಾಡ್ಕೊಂಬಂದ್ರ. ಅಂತೂ ಅನಿತ್ಯವಾದ ಈ ಸಂಸಾರದಲ್ಲಿ ಯಾವ ಬುದ್ಧಿ ಅದ ನಮಗ? ನಿತ್ಯತ್ವ ಬುದ್ಧಿ. ಆಕಾಶಾದಿಗಳಲ್ಲಿ ನಿತ್ಯತ್ವ ಬುದ್ಧಿ ಅದ. ಅನಿತ್ಯನೋ ಆಕಾಶಾದಿ ಪ್ರಪಂಚ ಏನು ಸತ್ಯವೋ? ಅನಿತ್ಯದ. ನಿತ್ಯ ಅಲ್ಲ. ಆದ್ರೂ ಅದರಲ್ಲಿ ಏನ್ ಮಾಡಿದ್ದೇವೆ? ನಿತ್ಯತ್ವ ಬುದ್ಧಿ ಮಾಡಿದ್ದೇವೆ. ಸಂಸಾರದ ಅಂತರ್ಗತವಾದಂತ ಧನಕನಕಾದಿಗಳು ದುಃಖ ರೂಪವೋ ಸುಖ ರೂಪವೋ? ದುಃಖ ರೂಪವೇ. ಒಂದು ವೇಳೆ ಅವು ಸುಖರೂಪವೇ ಆಗಿದ್ದು ಅಂದ್ರೆ ಇಂದ್ರ ಪಟ್ಟದ ಪದವಿಯನ್ನು ಅನುಭವಿಸಬೇಕಿತ್ತು ಅಂದ್ರೆ ಅವನಂತ ಐಶ್ವರ್ಯವನ್ನು ಅನುಭವಿಸಬೇಕಾಗಿತ್ತು. ಏನಿರುವುದರಿಂದ? ಧನಕನಕಾದಿಗಳು ಇರುವುದರಿಂದ. ಎಷ್ಟೆಷ್ಟದವ್ರು ಧನಕನಕಾದಿಗಳು? ಒಬ್ಬೊಬ್ಬರ ಹತ್ರ ಕ್ವಿಂಟಲ್ ಗಟ್ಲೆ ತೂಕ ಮಾಡುವಷ್ಟು ಏನದ ಅಂತ ಕೇಳಿದ್ರೆ ಬಂಗಾರದ, ಬೆಳ್ಳಿದಾವು. ಏನಪ್ಪ ಎಣಿಕೆಗೆ ಬಾರದಷ್ಟು ದುಡ್ಡಿನ ಸಂಗ್ರಹ ಅದ. ಒಂದು ವೇಳೆ ಇವು ಸುಖರೂಪವೇ ಆಗಿದ್ವು ಅಂದ್ರೆ ಚಾಪಿ ಮೇಲೆ ಮಲಗಬಾರ್ದಾಗಿತ್ತು. ಎಲ್ಲಿ ಹೋಗಿ? ಎಲ್ಲಿ ಹೋಗ್ರಿ? ಜೈಲಿಗೆ ಹೋಗಿ ಚಾಪಿ ಮೊದಲಾದ ಮೇಲೆ ಮಲಗಬಾರ್ದಾಗಿತ್ತು. ಸುಖರೂಪವೇ ಆಗಿದ್ವು ಅಂದ್ರ. ಹೇಳುವ ಅಭಿಪ್ರಾಯ ಏನಂತ ಕೇರೆ ನಾವೆಲ್ಲರೂ ದುಡ್ಡೇ ಏನಪ್ಪಾ ಅಂದ್ರೆ ದುಡ್ಡು ಮೊದಲಾದವುಗಳು ಇವೇ ಸುಖರೂಪ ಅಂತ ತಿಳ್ಕೊಂಡು ಅವಿದ್ರ ನಮಗ್ ಮರ್ಯಾದೆ ಅಂತ ತಿಳ್ಕೊಂಡು ಅವನ್ನ ಪ್ರಾಪ್ತಿ ಮಾಡ್ಕೊಳಕೇನು ಪ್ರಯತ್ನ ಮಾಡ್ತೇವಲ್ಲ ಅದು ವಾಸ್ತವತ ವಿಚಾರ ಮಾಡಿದ್ರೆ ಏನದ? ದುಃಖ ರೂಪವೇ ಅದ. ಏನ್ರಿ? ಮಾಡಲು ಉಚಿತವೇ ಮನುಜ, ಮಾಡಲು ಉಚಿತವೇ, ಕೂಡೆ ಬಾಧೆ ಬಹಳ ಬಿಹುದು, ನೋಡಿ ಧನದ ಲೋಭವಿದನು. ಎಲ್ಲ ಈ ಮನುಷ್ಯನೇ ದುಡ್ಡಿನ ಮೇಲೆ ಲೋಭ ಮಾಡ್ತೀಯಲ್ಲ ಯೋಗ್ಯನಿದು ಅಂತ ಕೇಳ್ತಾರ. ಮಾಡಲು ಉಚಿತವೇ,
ಏನನ್ನಂದ್ರೆ ಧನದ ಮೇಲೆ ಲೋಭ ಮಾಡ್ತೀಯಲ್ಲ, ಮೋಹ ಮಾಡ್ತೀಯಲ್ಲ. ಉಚಿತ ಅಂದ್ರೆ ಯೋಗ್ಯವೇ, ಉಚಿತ ಅಂದ್ರೆ ಯೋಗ್ಯ, ಉಚಿತವೇ ಹಿಂಗೆ ಕೇಳಿದಾಗ ಯೋಗ್ಯವೇ, ಯೋಗ್ಯವೇ ಅಂದ್ರೆ ಅಲ್ಲ ಅಂತ ಅರ್ಥ. ಅಂದ್ರೆ ಯೋಗ್ಯವಲ್ಲ. ಯಾಕಪ್ಪ ಅಂತ ಕೇಳಿದ್ರೆ ನಿನಗೆ ಯಾವಾಗಲೂ ದುಃಖಕ್ಕನ ಕಾರಣದ ಅದು. ಯಾವಾಗಲೂ ಏನದ? ದುಃಖಕ್ಕನ ಕಾರಣದ. ಮೊದಲು ದುಃಖಕ್ಕೆ ಕಾರಣದ, ಮಧ್ಯದಲ್ಲಿಯೂ ದುಃಖಕ್ಕನ ಕಾರಣದ, ನಂತರದಲ್ಲಿಯೂ ಕೂಡ ನಿನಗೇನದ? ಅದು ದುಃಖಕ್ಕೆ ಕಾರಣದ. ಮೊದಲಂದ್ರೆ ಸಂಗ್ರಹ ಮಾಡೋಕೆ, ಅಂದ್ರೆ ಸಂಗ್ರಹ ಆಗೋಕ್ಕಿಂತ ಮೊದಲು, ಅಂದ್ರೆ ಸಂಗ್ರಹ ಮಾಡಬೇಕೆನ್ನುವ ಬುದ್ಧಿ ಇದ್ದಾಗ, ದುಡ್ಡು ಇರುವುದಿಲ್ಲ, ಸಂಗ್ರಹ ಮಾಡ್ಬೇಕನ್ನುವ, ಅವಾಗೇನು ದುಃಖ ಅದನು ಸುಖ ಅದನು? ದುಃಖವೇ ಅದ. ಮೊದಲು ತನುವಿಗೆ ಅತಿ ಬಳಲಿಕೆ. ಮೊದಲಂದ್ರೆ ದುಡ್ಡಿನ ಸಂಗ್ರಹ ಮಾಡೋಕ್ಕಿಂತ ಮೊದಲು ಸಂಗ್ರಹ ಬುದ್ಧಿಯನ್ನು ಇಟ್ಕೊಂಡು ಪ್ರವೃತ್ತಿ ಆದಾಗ ತನುವಿಗೆ ಅತಿ ಬಳಲಿಕೆ. ಏನಾದ್ರೆ ಅತಿ ಏನಪ್ಪಾ ಅಂದ್ರೆ ದುಃಖದ. ನಡುವೆ ಮನಕ್ಕೆ ದಿಗಿಲು ಮಿಗಿಲು. ನಡುವೆ ಅಂದ್ರೆ ಏನ್ರಿ? ಏನೋ ಕರ್ಮಾನುಸಾರವಾಗಿ ದುಡಿದದ್ದಕ್ಕಾಗಿ ಪ್ರಾಪ್ತವಾಯಿತು ಅಂದ್ರೆ ಆಮೇಲೆ ಅದನ್ನು ಸಂರಕ್ಷಣೆ ಮಾಡ್ಬೇಕಾಗ್ತದ. ಏನು ಎಲ್ಲಾರು ಒಗೆದು ಬರ್ಬೇಕಾಗತ್ತೋ? ಸಂರಕ್ಷಣೆ ಮಾಡಬೇಕು. ಸಂರಕ್ಷಣೆ ಮಾಡುವಾಗ ಮನಸ್ಸಿಗೆ ದಿಗಿಲು ಮಿಗಿಲು ಹಿಡ್ದದು ಏನು ಸರಳದ ಮನಸ್ಸು? ದಿಗಿಲು ಹಿಡಿದು ಹೋಗ್ತಾಳ್ರಿ ಅಂತಿರ್ತೇವೆ ವ್ಯವಹಾರದಲ್ಲಿ. ಏನ್ ದಿಗಿಲು ಮೇಲೆ ಅದನ್ನ ಎಲ್ಲಿ ಇಡಬೇಕು? ಏನು ಬ್ಯಾಂಕ್ನಾಗ ಇಡ್ಲು? ಏನು ಯಾರಿಗಾರ ಬಡ್ಡಿ ಹಂಗೆ ಕೊಡ್ಲು? ಈಗಾಗಲೇ ಒಮ್ಮೆ ಹೇಳಿದೇನ ಏನ್ರಿ? ಬಡ್ಡಿ ಹಂಗೆ ಕೊಡ್ಲು, ಏನು ಮನ್ಯಾಗ ಎಲ್ಲರೂ ಮುಚ್ಚಿಡ್ಲು, ಹಿಂಗೆಲ್ಲ ಮಾಡಿ ಕೊನೆಗೊಮ್ಮೆ ಹೇಳಿದ್ನಲ್ಲ, ಎತ್ತಿನ ಅಂದ್ಲಿ ಮುಂದೆ ಏನಪ್ಪಾ ಅಂದ್ರೆ ಮ್ಯಾಲ ಗೋಡ್ಯಾಗ ಹೋಲ್ ಹೊಡೆದು ಮುಚ್ಚಿ ಅದನ್ನು ಸಾರಿಸಿ ಮ್ಯಾಲ ಸುಣ್ಣ ಹಚ್ಚಿ ಅಷ್ಟಾದ್ರೂ ಸಮಾಧಾನ ಆಗಲಿಲ್ಲ. ಏನಂತ ಬರ್ದ? ನಾನು ಇಲ್ಲಿ ಹಣವನ್ನು ಇಟ್ಟಿರುವುದಿಲ್ಲ ಅಂತ ಬರ್ದ. ಏನಾಗಬಾರ್ದ್ರಿ? ಅಂದ್ರೆ ನಡುವೆ ಮನಕ್ಕೆ ದಿಗಿಲು ಮಿಗಿಲು ಅಂದ್ರೆ ದುಃಖವೇ ಅದ. ಇನ್ನೇನೋ ಸಂಗ್ರಹ ಆಗ್ಯದ ಅಂತ ಹೆಂಗಾರ ಜೋಪಾನ ಮಾಡೇವಿ, ಏನಾದರೂ ಒಂದು ನಿಮಿತ್ತದಿಂದ ಎಲ್ಲವೂ ನಾಶವಾಯಿತು ಅಂದ್ರೆ ಅವಾಗ ಅತಿ ಬಳಲಿಕೆ ಆಗೋ ಕೂಡ ದುಃಖ ಅದ. ಅಂದ್ರೆ ದುಃಖ ರೂಪವಾದ ಇದು ಧನ ಅಂತ ಅಷ್ಟೇ ಅಲ್ಲ, ಇದ್ರ ಜೊತೆಗೆ ಕನಕ ಅಂದ್ರೆ ಬಂಗಾರ ಮೊದಲು ಮಾಡಿಕೊಂಡು ಎಷ್ಟು ದ್ರವ್ಯಗಳ ಹಂಬಲ ಇಟ್ಕೊಂಡು ನಾವು ಗಳಿಸ್ತೇವೆ, ಇವೆಲ್ಲವೂ ಏನದ? ಒಂದು ದುಃಖ ರೂಪ ಅದಾವ. ದುಃಖ ರೂಪ ಇದ್ರೂ ಕೂಡ ನಮಗ ಅದರಲ್ಲಿ ಏನದ? ಸುಖ ಬುದ್ಧಿ ಅದ. ಇದು ಅನಿತ್ಯವಾದ ಪ್ರಪಂಚದ ಮಧ್ಯದಲ್ಲೇ ಪ್ರಪಂಚ ಬಿಟ್ಟದು? ಪ್ರಪಂಚದ ಮಧ್ಯದಲ್ಲಿ. ಅಂದ್ರೆ ದುಃಖ ರೂಪವಾದ ಧನಕನಕಗಳಲ್ಲಿ ಏನದ? ಸುಖ ಬುದ್ಧಿ. ಇನ್ನ ಅಸೂಚಿಯಾದ ಸ್ತ್ರೀ ಪುತ್ರ ಚುಂಬನಾದಿಗಳಲ್ಲಿ ಏನು ಬುದ್ಧಿ ಅದ? ಅಂದ್ರೆ ಶುಚಿ ಬುದ್ಧಿ ಅದ. ಈ ರೀತಿಯಾಗಿ ಸಂಸಾರದಲ್ಲಿ ನಮಗೇನದ? ಆತ್ಮತ್ವ ಬುದ್ಧಿನೂ ಅದ, ನಿತ್ಯತ್ವ ಬುದ್ಧಿನೂ ಅದ, ಸುಖ ಬುದ್ಧಿಯೂ ಅದ, ಶುಚಿ ಬುದ್ಧಿಯೂ ಅದ. ಇದಕ್ಕೇನಂತ ಕರೀತಾರ ಅಂದ್ರೆ ಅವಿದ್ಯಾ ಅಂತ ಕರೀತಾರ. ಅವಿದ್ಯಾ ಗ್ರಹಣ ಮಾಡಿದಾಗ ಏನ್ ಮಾಡ್ಬೇಕು? ಇವು ನಾಲ್ಕನ್ನು ಗ್ರಹಣ ಮಾಡ್ಬೇಕು. ಇವು ನಾಲ್ಕು ತನ್ನ ಸ್ವರೂಪವನ್ನು ತಿಳಿಗೊಡಲಾರ್ದಂಗ ಮಾಡ್ಯಾವ, ಏನು ತಿಳಿಗೊಟ್ಟವ? ತನ್ನ ಸ್ವರೂಪವನ್ನೇ ಯಾರ ಆಶ್ರಯದಲ್ಲಿ ಅದಾವ್ರಿ? ನಮ್ಮ ಆತ್ಮಾಶ್ರಯದಲ್ಲಿ ಇದ್ದು, ಬ್ರಹ್ಮಾಶ್ರಯದಲ್ಲಿ ಇದ್ದು, ಅಥವಾ ನಮ್ಮ ಸ್ವರೂಪದಲ್ಲಿ ಇದ್ದು ಮತ್ತೆ ನಮ್ಮ ಸ್ವರೂಪವನ್ನು ಏನ್ ಮಾಡ್ಯಾವು? ತಿಳಿಗೊಡಲಾರದಂತೆ ಮಾಡಿದ್ದಕ್ಕಾಗಿ ಏನಂತ ಕರೀತಾರೆ? ಇದಕ್ಕೆ ಅವಿದ್ಯಾ ಅಂತಾರ. ಮೊನ್ನೆ ಹೇಳಿದೆ, ಸ್ವ ಆಶ್ರಯ ಸ್ವ ವಿಷಯ ಅಂತ ಕರೀತಾರೆ. ಇರುವುದು ತನ್ನ ಆಶ್ರಯದೊಳಗನ, ಇದ್ದೇನ್ ಮಾಡ್ತದಪ್ಪ ಅಂದ್ರೆ ತನಗೇನೆ ವಿಷಯ ಮಾಡ್ತಾ ಇದೆ. ಇದನ್ನ ಹೇಳುವ ಸಮಯದಲ್ಲಿ ವಿಚಾರ ಸಾಗರದೊಳಗೆ ಬಂತು. ಒಂದ್ ದೃಷ್ಟಾಂತ ಕೊಟ್ರು ನೋಡ್ರಿ. ಏನ್ರು? ತನ್ನ ಆಶ್ರಯದಲ್ಲಿದ್ದು ತನಗೆ ತಿಳಿಗೊಡಲಾರದಂತೆ ಮಾಡಿದ ಯಾವುದು? ಅದು ದೃಷ್ಟಾಂತ ಕೊಟ್ರಲ್ಲ. ಹಾಗೆ ಏನದಪ್ಪ ಅಂತ ಕೇಳಿದ್ದಾರೆ, ಒಂದು ಅಗ್ನಿ ದೃಷ್ಟಾಂತ ಕೊಟ್ರು. ಅಗ್ನಿ ದೃಷ್ಟಾಂತ ಒಂದು ಕೊಟ್ಟಿದಾರ. ಅಗ್ನಿ ದೃಷ್ಟಾಂತ ಕೊಡುವಾಗ ಏನ್ ಕೊಟ್ರಿ? ಏನ್ ಹೇಳಿದ್ರ ಅದನ್ನ? ಇದ್ರ ಬಗ್ಗೆ ಬಂತು. ಏನು? ಸಾಕ್ಷಿ ನಾನತ್ವ ಹೇಳೋ ಬಗ್ಗೆ. ಸಾಕ್ಷಿ ಏನದನ? ಈಗ ಜೀವ ಬ್ರಹ್ಮರ ಐಕ್ಯವನ್ನ ಖಂಡನ ಮಾಡೋ ಸಮಯದಲ್ಲಿ ಪೂರ್ವ ಪಕ್ಷಿ ಜೀವ ಬ್ರಹ್ಮರ ಐಕ್ಯವನ್ನ ಅಂದ್ರೆ ವಿಷಯವನ್ನ ಏನ್ ಮಾಡಿದ? ಖಂಡನ ಮಾಡಕತ್ತಿದಾನ. ಜೀವ ಪಂಚಕ್ಲೇಶಗಳ ಸಹಿತ, ಅದೇ ವಿಷಯ. ಜೀವ ಹೇಗದನ? 5 ಕ್ಲೇಶಗಳ ಸಹಿತ. ಬ್ರಹ್ಮ ಹೆಂಗದನ? 5 ಕ್ಲೇಶ ರಹಿತ. ಬ್ರಹ್ಮ ವ್ಯಾಪಕ, ಜೀವ ಪರಿಚ್ಛಿನ್ನ. ಬ್ರಹ್ಮ ಏಕ, ಜೀವ ಅನೇಕ.
ಪರಸ್ಪರ ವಿರುದ್ಧ ಧರ್ಮದಿಂದ ಯುಕ್ತವಾದಂಥ ಜೀವ ಬ್ರಹ್ಮರಲ್ಲಿ ನೀವು ಐಕ್ಯ ಹೇಳಕೊಂಡ್ರಲ್ಲ, ಇದು ಸರಿಯಲ್ಲ. ಇನ್ನು ಜೀವ ನಾನಾ ಒಪ್ಪಲಾರ್ದೆ, ಇಲ್ಲಪ್ಪ ಜೀವ ಒಬ್ಬನ ಅದನ ಬ್ರಹ್ಮನು ಒಬ್ಬನ ಅದನಾಗ ಅಭೇದ ಹೇಳ್ತೀವಿ ಅಂತ ನೀವು ಅಂದರೆ, ಒಬ್ಬನ ಅದನ ಜೀವ ಒಬ್ಬನೇ ಅನ್ಯಾಕಿಲ್ಲ, ಅದಕ್ಕೆ ಬ್ರಹ್ಮನು ಒಬ್ಬನ ಅದನ, ಇಬ್ಬರಿಗೆ ಐಕ್ಯ ಹೇಳ್ತೇವಂತ ಒಂದು ವೇಳೆ ನೀವು ಅಂದದ್ದಾದರೆ ಒಬ್ಬನಿಗೆ ಆದ ಸುಖ ದುಃಖ ಅಂದ್ರೆ ಸುಖ ದುಃಖ ಎರಡೂ ಆಗೋದಿಲ್ಲ. ಅಂದ್ರೆ ಒಬ್ಬನಿಗೆ ಆದ ಸುಖ ಏನಾಗಬೇಕು? ಎಲ್ಲರಿಗೂ ಆಗ್ಬೇಕು. ಒಬ್ಬನಿಗೆ ಆದ ದುಃಖ ಎಲ್ಲರಿಗೂ ಆಗ್ಬೇಕು. ಹೀಗೆ ಆಯ್ತು ಅಂದ್ರೆ ಇದಕ್ಕೆ ಯಾವ ದೋಷ ಬರ್ತದ? ಸಂಕರ ದೋಷ ಬರ್ತಾ ಇದೆ. ಏನ್ ಬರ್ತದ್ರಿ? ಸಂಕರ ದೋಷ ಬರ್ತಾ, ಇದು ಯೋಗ್ಯ ಅಲ್ಲ ಅಂದ. ಒಂದು ವೇಳೆ ಇಲ್ಲಪ್ಪ ನಾವು ಜೀವನನ್ನ ಏಕ ಹೇಳುದಿಲ್ಲ, ಜೀವ ಬ್ರಹ್ಮರದು ಸಾಕ್ಷಿ ಬ್ರಹ್ಮರ ಐಕ್ಯ ಹೇಳ್ತೇವಿ ಅಂದ್ರೆ ಇವರು ಯಾರ ಐಕ್ಯವನ್ನು ಹೇಳ್ತೇವಿ? ಸಾಕ್ಷಿ ಬ್ರಹ್ಮರ ಐಕ್ಯ ಹೇಳ್ತೇವೆ ಅಂದ ಕೂಡಲೇ ಅವ ಏನು ಪ್ರಶ್ನೆ ಮಾಡಿದ ಅಂತ ಕೇಳಿದ್ರೆ, ನೀವು ಸಾಕ್ಷಿ ಬ್ರಹ್ಮರ ಅಭೇದ ಹೇಳಕ್ ಹೋಗ್ತಿರಲ್ಲ ಒಬ್ಬನ ಒಪ್ಪಿ, ಸೋ ಸಾಕ್ಷಿ ನಾನಾ ಹೈ, ಆ ಸಾಕ್ಷಿ ಎಷ್ಟು ಮಂದಿ ಅದಾರ? ನಾನಾ ಅಂತ ಒಪ್ತಾನ. ತೆಳಗ್ ಬಂದ್ ಏನು ಬರದ ಅಂದ್ರೆ ಸೋ ವಾರ್ತಾ ಬನೆ ನಹಿ, ಸೋ ವಾರ್ತಾ ಕಾ ನಾಮ್ ಅದ ಯಾವ ವಾರ್ತೆ? ಯಾವ ವಾರ್ತೆ ಸಂಭವಿಸುವುದಿಲ್ಲ? ಸಂಭವಿಸುವುದಿಲ್ಲ. ಯಾಕೆ ಸಂಭವಿಸುವುದಿಲ್ಲ? ಸಾಕ್ಷಿ ಒಬ್ಬನೇ ಯಾಕೆ ಸಂಭವಿಸುವುದಿಲ್ಲ? ಅವ ಸಾಕ್ಷಿ ನಾನಾಪನ ಹೆಡ್ಡಿಂಗ್ ಹಾಕ್ಯಾನ. ಅಂದ್ರೆ ಸಾಕ್ಷಿ ನಾನಾ ಸಿದ್ಧ ಮಾಡವ ಯಾರು? ಪೂರ್ವ ಪಕ್ಷಿ. ಈಗ ಪೂರ್ವ ಪಕ್ಷಿ ತೆಳಗ ಬಂದೇನಂತಾನ, ಸೋ ವಾರ್ತಾ ಬನ್ನೇ ನಹಿ, ಸೋ ವಾರ್ತಾ ಕನಂ, ಇಲ್ಲ ಜೀವನ ಅಭೇದ ಹೇಳೋದಿಲ್ಲ, ಸಾಕ್ಷಿ ಅಭೇದ ಹೇಳ್ತೇವೆ, ಒಬ್ಬನ ಒಪ್ಪೆ ಅಂತ ಹೇಳ್ತಿರಲ್ಲ, ಸಾಕ್ಷಿ ಒಬ್ಬ ಅಂತ ಒಪ್ಪುದು ನಿಮ್ಮ ಮಾತು ಸಂಭವಿಸುವುದಿಲ್ಲ. ಯಾಕೆ ಸಂಭವಿಸುವುದಿಲ್ಲ? ಓರಿ ಯಾಕೆ ಬಂಜಿ ಮಗ ಅದ? ಅವನ ಸಾಕ್ಷಿ ಯಾಕಿಲ್ಲ? ಬಂಜೆ ಮಗನಂತೆ ಸಾಕ್ಷಿ ಅಂತ ಹೇಳಿದವ. ಸಾಕ್ಷಿ ಅನ್ನೋದು ಸಿದ್ಧ ಆಗುದಿಲ್ಲ ಅಂತ ಮೊದ್ಲೇ ಮಾತು. ಯಾರಂತೆ? ಬಂಜೆ ಮಗನಂತೆ. ಬಂಜೆ ಮಗ ಸಿದ್ಧ ಕಾನೂನು ಆಗುದಿಲ್ಲ. ಯಾಕ? ಇಲ್ಲ ಇಲ್ಲ. ಹಂಗ ಸಾಕ್ಷಿ ನಿಮ್ಮ ಸಾಕ್ಷಿಯಾರ ಒಬ್ಬೊಬ್ಬ ನಿಮ್ಗೆ ಸಂಭವಿಸ್ತಾನ? ಸಂಭವಿಸುದೂ ಇಲ್ಲ. ಯಾಕೆ ಸಂಭವಿಸುವುದಿಲ್ಲ? ಸಾಕ್ಷಿ ಇರ್ಲಾರ್ದೆ ಸಾಕ್ಷಿ ಏಕತ್ವ ಹೇಳ್ತಾರನು ಬ್ರಹ್ಮನೊಡನೆ ವೇದಾಂತಿಗಳು? ಇಲ್ಲ. ಸಾಕ್ಷಿ ಒಪ್ಲೆ ಸಾಕ್ಷಿ ಅದಾನ. ಈಗ ಆಮೇನಂತಾನ, ಬಂಜೆ ಮಗನಂಗ ಸಾಕ್ಷಿನೂ ಇಲ್ಲ ಅಂತಾನ. ಯಾವ ಅಭಿಪ್ರಾಯದಿಂದ? ಅಭಿಪ್ರಾಯ ಬೇಕಲ್ರಿ, ಇಲ್ಲ ಬೇಕಾದ್ರೆ ಯಾವ ಅಭಿಪ್ರಾಯದಿಂದ ಇಲ್ಲ ಅಂತಾನವ? ಆಗೇತ್ರೆ ಏನು ಬಹಳ ದಿವ್ಸದಲ್ಲ, ತಾಜಾ ವಿಷಯದ. ಸಾಕ್ಷಿ ಬಂಜ ಮಗನಂತೆ ಅಸಿದ್ಧ ಅದಾನ ಅಂದ್ರೆ ಸಿದ್ಧವೇ ಇಲ್ಲ. ಮತ್ತ ಹಂಗ ಹೇಳ್ಬೇಕಾರ ಅವ ಏನಾದ್ರ ಕಾರಣ ಕೊಟ್ಟು ಹೇಳ್ಯಾನೋ ಕಾರಣ ಕೊಡ್ಲಾರ್ದ ಹೇಳ್ಯಾನೋ? ಏನ್ ಕಾರಣ ಕೊಟ್ಟನ್ರಿ? ಸಾಕ್ಷಿ ವಂದ್ಯಾಪತ್ರಕ್ಕೆ ನ್ಯಾಯ ಸಾಕ್ಷಿ ಅಸಿದ್ಧ ಅಥವಾ ಇಲ್ಲ ಅಂತ ಸಿದ್ಧ ಮಾಡ್ಯಾನ. ಮಾವ ಇಲ್ಲ ಅಂತ ಹೇಳ್ಬೇಕಾರ ಕಾರಣ ಕೊಟ್ಟ ಹೇಳ್ಬೇಕಲ್ಲ. ನನಗಾಗೋದಿಲ್ರಿ ಅಂದ. ಯಾಕೆ ಆಗೋದಿಲ್ಲ? ಏನಾರು ಒಂದು ಕಾರಣ ಕೊಡ್ಬೇಕಲ್ರಿ. ಕಾರಣ ಕೊಡ್ಲಾರ್ದೆ ಆಗೋದಿಲ್ಲ ಅಂದ್ರೆ ಯಾರ ಕೇಳ್ತಾರನು? ಕಾರಣ ಕೊಡ್ಬೇಕು. ಹಂಗೀಗ ಸಾಕ್ಷಿ ಇಲ್ಲವೇ ಇಲ್ಲ ವಂದ್ಯಾಪತ್ರನಂತೆ ಅಂತ ಹೇಳ್ಯಾನಲ್ಲ, ಏನಾರ ಕಾರಣ ಕೊಡ್ಲಾರ್ದೆ ಹೇಳ್ಯಾನಂದ್ರ ಕಾರಣ ಕೊಟ್ಟ ಹೇಳಿದಾನ. ಹೆಂಗ ಕಾರಣ ಕೊಟ್ಟಿದ್ದಾನ್ರಿ? ಇಲ್ಲ. ಹೆಂಗಾದ್ರು ಹಣೆ ಐತೈತೆ ಒಂದಿಟ್ಟು ಇದನ್ನ ಸ್ಮರಣ ಮಾಡ್ಕೊರಲ್ಲ. ನಾವ್ ಏನದ ಕಾರಣ ಕೊಟ್ಟನು ಗೊತ್ತು. ನೀವು ಜೀವನ ಲಕ್ಷಣ ಏನು ಮಾಡ್ತೀರಿ? ಜೀವನ ಲಕ್ಷಣ ಏನ್ ಮಾಡ್ರಿ ನೀವು? ಜೀವ ಅಂದ್ರೆ ಯಾರಿಗಂತಾರೆ? ಚಿದಾಭಾಸಯುಕ್ತ ಅಂತಃಕರಣ ಸಹಿತ ಕೂಟಸ್ಥ ಚೇತನಿಕೆ ಏನಂದ್ರಿ? ಜೀವ ಅಂದ್ರಿ.
ನಿಮ್ಮ ಸಾಕ್ಷಿ ಎಲ್ಲಿ ಅಂತರ್ಗತ ಅದಾನ? ಜೀವನಲ್ಲಿ ಅಂತರ್ಗತ ಅದಾನ. ಮತ್ತು ಜೀವರು ಎಷ್ಟು ಮಂದಿ ಅದಾರ? ನಾನಾ ಅದಾರ. ಜೀವರು ಎಷ್ಟು ಅದಾರ? ನಾನಾ ಅದಾರ. ನಿಮ್ಮ ಸಾಕ್ಷಿ ಜೀವನಲ್ಲಿ ಗಣನಾದನ ಹೊರತಾಗಿ ಸಾಕ್ಷಿ ಜೀವನ ಬಿಟ್ಟು ಹೊರಗೆ ಇಲ್ಲ. ಇಲ್ಲ ಅಂದಮೇಲೆ ಒಂದೇ ಪುತ್ರ ಇದ್ದಂಗೆ ನಿಮ್ಮ ಸಾಕ್ಷಿ ಹೇಳೋದು. ನೀವೀಗ ಜೀವ ಲಕ್ಷಣದಲ್ಲಿ ನಿಮ್ಮ ಸಾಕ್ಷಿ ಅಂದ್ರೆ ಕೂಟಸ್ಥ. ಕೂಟಸ್ಥ ಅಂದ್ರೇ ಸಾಕ್ಷಿ. ಸಾಕ್ಷಿ ಕೂಟಸ್ಥರಂದ್ರೆ ಪ್ರತ್ಯೇಗಾತ್ಮ. ಏನ್ರಿ ಜೀವನ ಲಕ್ಷಣದಲ್ಲಿ ಗಣನಾದಾನ. ಸಾಕ್ಷಿ ಸಪ್ರೇಟ್ ಅದಾನನು? ಇಲ್ಲ. ಇಲ್ಲ ಅಂದ್ರೆ ಒಂದೇ ಪುತ್ರ ಇದ್ದಂಗನೋ ಇಲ್ಲೋ? ಒಂದೇ ಪುತ್ರ ಸಮಾನ. ಒಂದು ವೇಳೆ ಒಪ್ತೇವೆ ಅಂದ್ರೆ ಒಪ್ಪರಿ. ಏನನ್ನ? ಸಾಕ್ಷಿಯನ್ನ ಒಪ್ತೇವೆ ಅಂದ್ರು ಕೂಡ ಏಕ ಸಾಕ್ಷಿ ಅಂಗೀಕಾರ ನೈ ಹೋವೆ. ಒಬ್ಬನೇ ಸಾಕ್ಷಿ ಅಂತ ಅಂಗೀಕಾರ ಮಾಡಕ್ ಬರೋದಿಲ್ಲ. ಸಾಕ್ಷಿ ನಾನಾ ಒಪ್ರಿ. ಯಾಕೆ ಸಾಕ್ಷಿ ನಾನಾ ಒಪ್ರಿ ಅಂತ ಕೇಳಿದ್ರೆ, ನೀವು ಪ್ರತ್ಯಕ್ಷದ ಲಕ್ಷಣ ಮಾಡುವಾಗ ಅಂದ್ರೆ ಇಂದ್ರಿಯಗಳಿಂದ ವಿಷಯದ ಜ್ಞಾನವನ್ನು ಪ್ರತ್ಯಕ್ಷ ಹೇಳ್ತಾರಲ್ಲ, ಆ ಪ್ರತ್ಯಕ್ಷ ಹೇಳುವ ಪ್ರಸಂಗದಲ್ಲಿ ಏನದ ಅಂತ ಕೇಳಿದ್ರೆ ಅಂತಃಕರಣ ಧರ್ಮ ಯಾವ ಧರ್ಮ ಅಧರ್ಮ ಏನದ ಅಂತಃಕರಣದ್ದು, ಇವುಗಳಿಗೆ ಅಂತಃಕರಣ ವೃತ್ತಿ ಇಂದ್ರಿಯಗಳು ಏನು ಮಾಡುವುದಿಲ್ಲ? ವಿಷಯ ಮಾಡುವುದಿಲ್ಲ. ಏನು ಮಾಡೋದಲ್ರಿ? ವಿಷಯ ಮಾಡೋದಿಲ್ಲ. ಮತ್ತು ಅವಕ್ಕೂ ವಿಷಯ ಮಾಡೋರು ಯಾರು? ಸಾಕ್ಷಿ. ಈಗ ನನ್ನ ಅಂತಃಕರಣದಲ್ಲಿರುವ ಅಂತಃಕರಣಕ್ಕೂ ಅಂತಃಕರಣದಲ್ಲಿರುವ ಧರ್ಮಕ್ಕೂ ನನ್ನ ಅಂತಃಕರಣ ಉಪಾಧಿಗಳಂತ ಸಾಕ್ಷಿ ನನ್ನ ಸುಖ ದುಃಖ ಧರ್ಮಗಳಿಗೆ ಅಂತಃಕರಣಕ್ಕೆ ವಿಷಯ ಮಾಡ್ತಾನೆ, ಅಂದ್ರೆ ಬೆಳಗ್ತಾನ. ನಿಮ್ಮ ಅಂತಃಕರಣದಲ್ಲಿರುವ ಸಾಕ್ಷಿ ನಿಮ್ಮ ಅಂತಃಕರಣದಲ್ಲಿರುವ ಧರ್ಮ ಅಧರ್ಮಕ್ಕೆ ಅಲ್ಲಿ ಅಹಮ ಮಾಡ್ತಾನ. ಮತ್ತೊಬ್ಬರ ಅಂತಃಕರಣಕ್ಕೆ ಮತ್ತೊಬ್ಬ ಸಾಕ್ಷಿ. ಅಂತಃಕರಣ ನಾನಾನೋ ಏಕನೋ? ನಾನ. ಮತ್ತು ಸಾಕ್ಷಿ ಎಸಾದ್ರೀಗ ನಾನಾ ಸಾಕ್ಷಿ ಸಿದ್ಧ ಆದ ಮೇಲೆ ಏಕ ಬ್ರಹ್ಮನೊಡನೆ ಅಭೇದ ಮಾಡಲಿಕ್ಕೆ ನಿಮಗೆ ಬರುವುದಿಲ್ಲ. ಅಭೇದ ಮಾಡಲಿಕ್ಕೆ ಬರುವುದಿಲ್ಲ. ಇನ್ನು ಆ ಪ್ರಸಂಗದಲ್ಲಿ ಏನು ಮಾಡಿದಾರೆ ಅಂತ ಕೇಳಿದರೆ, ಪ್ರತ್ಯಕ್ಷ ಹೇಳುವ ಸಮಯದಲ್ಲಿ ಪಂಚ ಜ್ಞಾನೇಂದ್ರಿಯಗಳ ಕುರಿತು ಹೇಳಿದ್ರು. ಜ್ಞಾನೇಂದ್ರಿಯಗಳಾದಂಥ ನೇತ್ರಾದಿ ಇಂದ್ರಿಯಗಳು ಅಥವಾ ನೇತ್ರವು ಆ ತನಕ್ಕಿಂತಲೂ ಅಂತರವಾಗಿರುವಂಥದ್ದಕ್ಕೆ ಅದೇನು ಮಾಡೋದಿಲ್ಲ, ವಿಷಯ ಮಾಡೋದಿಲ್ಲ. ಎದಕ್ಕೆ ಮಾಡ್ತದ್ರಿ? ಹೊರಗಿರುವುದಕ್ಕೆ ಮಾಡ್ತಾ ಇದೆ. ಎದಕ್ಕೆ ಮಾಡ್ತಾ ಇದೆ? ಹೊರಗಿರುವ ವಿಷಯಕ್ಕೆ ಮಾಡ್ತಾ ಇದೆ. ಹೇಗಪ್ಪ ಅಂತ ಕೇಳಿದ್ರೆ, ಅಂತಃಕರಣ ರೂಪಕ್ಕೆ ವಿಷಯ ಮಾಡ್ತದ. ಅಂತಃಕರಣಕ್ಕೆ ಏನು ಗೋಚರ ಆಕತ್ರಿ? ರೂಪ ಗೋಚರ ಆಕತಿ. ಅಂತಃಕರಣಕ್ಕೆ ರೂಪ ಗೋಚರ ಅಷ್ಟೇ ಅಲ್ಲ ಅಂತ ಮತ್ತೆ ಟಿಪ್ಪಣದಲ್ಲಿ ಬರೆದ್ರು. ರೂಪ ಅಷ್ಟ ಗೋಚರ ಆಗೋದಿಲ್ಲ, ರೂಪಕ್ಕಾಶ್ರಯವಾದ ದ್ರವ್ಯ, ರೂಪಾಶ್ರಿತವಾದ ರೂಪತ್ವ ವ್ಯಾಪ್ಯವಾದ ನೀಲತ್ವಾದಿ ಧರ್ಮಗಳಿಗೂ ಕೂಡ ಏನು ಮಾಡ್ತಾ ಇದೆ? ವಿಷಯ ಮಾಡುತ್ತದೆ. ಯಾವುದು? ರೂಪಕ್ಕಷ್ಟ ಅಂತ ಹೇಳಿದಾಗೆ ಆದರೂ ಕೂಡ ಇಷ್ಟೆಲ್ಲ ವಿಷಯ ಮಾಡ್ತದೆ. ಅದು ರೂಪ ಸ್ವತಂತ್ರ ಇರುವುದಿಲ್ಲ. ರೂಪ ಅಂದ್ರೆ ಏನ್ರಿ? ರೂಪ ಅಂದ್ರೆ ಏನ್ರಿ? ಅದು ಗುಣ. ರೂಪ ಏನದ? ಗುಣ ಅದ. ಗುಣದ ಸ್ವಭಾವ ಏನು? ಸ್ವತಂತ್ರ ಇರುವುದಿಲ್ಲ. ಗುಣದ ಸ್ವಭಾವ ಏನದ? ಸ್ವತಂತ್ರ ಇರುವುದಿಲ್ಲ. ಗುಣ ಅಂದ್ರೆ ಎದಕ್ಕೆ ಅನ್ಬೇಕು ಅಂತ ಕೇಳಿದ್ರೆ, ಏನದ? ಸ್ವತಂತ್ರ ನ ಹೋವೆ ಅವರು ರೂಪತ್ವ ಜಾತಿಕ ಆಶ್ರಯ ಹೋವೆ ಸೋ ಗುಣ ಕಹಿ. ಸ್ವತಂತ್ರ ನರ ಹೋವೆ ಅಂದ್ರೆ ಸ್ವತಂತ್ರ ಇರುವುದಿಲ್ಲ. ನೀಲ ಗುಣ ಅನ್ರಿ, ನೀಲ ರೂಪ ಅನ್ರಿ, ಆ ರೂಪ ಸ್ವತಂತ್ರ ಅದನು? ಇಲ್ಲ. ಮತ್ತು ರೂಪತ್ವಕ್ಕೆ ಆಶ್ರಿತದ, ಆದರೆ ಅದು ದ್ರವ್ಯಕ್ಕೆ ಆಶ್ರಯ ಅಲ್ಲ, ಸ್ವತಂತ್ರ ಇರುವುದಿಲ್ಲ. ಉಲ್ಟಾ ತಾನ ಯಾರ ಆಶ್ರಯದಲ್ಲದ? ದ್ರವ್ಯಾಶ್ರಯದಲ್ಲಿರ್ತಾ ಇದೆ. ಈ ರೂಪಗುಣವನ್ನು ನೇತ್ರ ವಿಷಯ ಮಾಡಿದಾಗೆ ಆದರೂ ಕೂಡ ಬರೀ ರೂಪಕ್ಕಷ್ಟೇ ಅಲ್ಲ, ರೂಪಕ್ಕೆ ಆಶ್ರಯವಾದ ಘಟವನ್ನು ವಿಷಯ ಮಾಡ್ತಾ ಇದೆ. ಅಂದ್ರೆ ದ್ರವ್ಯವನ್ನು ವಿಷಯ ಮಾಡ್ತಾನೆ. ಗುಣಕ್ರಿಯಾ ಆಶ್ರಯತ್ವಂ ದ್ರವ್ಯಂ. ಯಾವುದು ಗುಣಕ್ಕೂ ಕ್ರಿಯೆಗೂ ಆಶ್ರಯವಾಗಿರುವುದು ಅದಕ್ಕೇನಬೇಕು? ದ್ರವ್ಯ ಅಂತ ತಿಳ್ಕೊಂಡು ಈ ದ್ರವ್ಯಕ್ಕೂ ವಿಷಯ ಮಾಡ್ತಾ ಇದೆ. ದ್ರವ್ಯಾಶ್ರಿತ ರೂಪಕ್ಕೂ ವಿಷಯ ಮಾಡ್ತಾ ಇದೆ. ರೂಪಾಶ್ರಿತ ರೂಪತ್ವಕ್ಕೂ ವಿಷಯ ಮಾಡ್ತಾ ಇದೆ. ರೂಪತ್ವ ವ್ಯಾಪ್ಯ ನೀಲತ್ವಾದಿ ಗುಣಗಳಿಗೂ ಏನು ಮಾಡ್ತಾ ಇದೆ? ಅದು ಜಾತಿಗೂ ವಿಷಯ ಮಾಡ್ತಾ ಇದೆ. ಎಷ್ಟು ಸಂಬಂಧ ಅನ್ನೋದು ಮಾನ್ಯ ಹೇಳ್ಕೊಂಬಂದ್ರೆ ಇಲ್ಲಿ 3 ಸಂಬಂಧಗಳದಾವ. ಸಂಯೋಗ ಸಂಬಂಧ, ಸಂಯುಕ್ತ ಸಮವಾಯ ಸಂಬಂಧ, ಸಂಯುಕ್ತ ಸಮೇತ ಸಮವಾಯ ಸಂಬಂಧ. ಈ 3 ಸಂಬಂಧದಿಂದ ಘಟರೂಪ ದ್ರವ್ಯವನ್ನು, ನೀಲ ರೂಪವನ್ನು, ನೀಲತ್ವ ರೂಪವನ್ನು, ನೀಲತ್ವ ಇದು ಏನಪ್ಪ ಅಂದ್ರೆ ವ್ಯಾಪ್ಯ ಅಂದ್ರೆ
ಮುಂದಿನ ಉಳಿದದ್ದು ಕೆಂಪತ್ವಾಗಲಿ ಇವೆಲ್ಲನೂ ವಿಷಯ ಮಾಡ್ತದ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಅಂತೂ ಇದರಂತೆ ತ್ವಗೇಂದ್ರಿಯವು ಕೂಡ ಏನು ಮಾಡ್ತಾರೆ? ಸ್ಪರ್ಶಕಾಶ್ರಯವಾದ ದ್ರವ್ಯ, ಸ್ಪರ್ಶದಲ್ಲಿರುವ ಸ್ಪರ್ಶತ್ವ, ಆಮೇಲೆ ಏನಪ್ಪಾ ಅಂದ್ರೆ ಕಠಿಣತ್ವಾದ ವ್ಯಾಪ್ಯ ಸ್ಪರ್ಶವನ್ನು ಕೂಡ ವಿಷಯ ಮಾಡ್ತದ ಅಂತ ಹೇಳ್ಕೊಂಬಂದಾರ. ಇನ್ನು ಮೂರಂತೂ ಏನಪ್ಪಾ ಅಂದ್ರೆ ಗುಣವನ್ನ ರೂಪ ಏನಪ್ಪಾ ಅಂದ್ರೆ ಅವರವರ ಗುಣಗಳನ್ನ ವಿಷಯೀಕರಿಸ್ತಾವ. ಆ ಗುಣಗಳಲ್ಲಿರುವ ಗುಣತ್ವ ಜಾತಿ ವಿಷಯೀಕರಿಸ್ತಾವ. ದ್ರವ್ಯವನ್ನು ವಿಷಯೀಕರಿಸುವುದಿಲ್ಲ. ದ್ರವ್ಯದ ಜ್ಞಾನ ಆಗ್ಬೇಕಾರೆ ಸಂಯೋಗ ಆಗ್ಬೇಕು. ದ್ರವ್ಯದ ಜ್ಞಾನ ಆಗ್ಬೇಕಾರೆ ಏನಾಗ್ಬೇಕ್ರಿ? ಸಂಯೋಗ ಆಗ್ಬೇಕು. ಅಲ್ಲಿ ಆ ಇಂದ್ರಿಯಕ್ಕೂ ಯಾವುದು ಶ್ರೋತ್ರೇಂದ್ರಿಯಕ್ಕೂ ಜೀವೇಂದ್ರಿಯಕ್ಕೂ ಜ್ಞಾನೇಂದ್ರಿಯಕ್ಕೂ ಆಮೇಲೆ ಅವರು ರಸಾದಿಗಳಿಂದ ಕೂಡಿಕೊಂಡಂಥ ವಸ್ತುವಿಗೂ ಏನಿಲ್ಲ ಅಂದ್ರೆ ಸಂಯೋಗ ಸಂಬಂಧ ಇಲ್ಲ. ಆಕಾಶ ದ್ರವ್ಯದ ರಸದಿಂದ ಯುಕ್ತವಾದ ಕಣಗಳು ದ್ರವ್ಯ ಅದಾವು, ಗಂಧಗುಣದಿಂದ ಯುಕ್ತವಾದ ಕಣಗಳು ದ್ರವ್ಯ ಅದಾವು. ಆದರೆ ನಾಲಿಗೆ, ಮೂಗು, ಆಮೇಲೆ ಕಿವಿ ಇವು ದ್ರವ್ಯ ಅಲ್ಲ. ಇವೇನಲ್ಲ? ದ್ರವ್ಯ ಅಲ್ಲ. ಮತ್ತು ಇದು ಕಿವಿ ದ್ರವ್ಯ ಅಲ್ಲ ಅನ್ನಬಹುದು. ಇದು ಇಟ್ಟು ಕಿವಿ ಅಲ್ಲಿದು, ಇದು ಗೋಲಕ್ ಅಂತಾರೆ ಇವಕ್ಕೆ. ಏನದ ಇವು? ಇದಟ್ಟು ಕಿವಿ ಅಲ್ಲಿದು, ಇದು ಚರ್ಮದ. ಆದ್ರೆ ಇದರ ಕರ್ಣ ಶಸ್ಕುಲಿ ಚಿನ್ನ ಆಕಾಶಕ್ಕೆ ಏನಂದಾರ? ಶ್ರೋತ್ರ ಅಂದಾರ. ಅದು ದ್ರವ್ಯ ಅಲ್ಲ. ಆದ್ದರಿಂದ ದ್ರವ್ಯ ಇದ್ರೆ ಸಂಯೋಗ ಹಾಕವು. ದ್ರವ್ಯ ಅಲ್ಲದೆ ಇರುವುದರಿಂದ ಸಂಯೋಗ ಹೇಳಕ್ ಬರುವುದಿಲ್ಲ. ಏನು ಹೇಳಕ್ ಬರೋದಿಲ್ಲ? ಸಂಯೋಗ ಹೇಳಕ್ ಬರೋದಿಲ್ಲ. ಅದಕ್ಕಾಗಿ ಆಕಾಶದಲ್ಲಿರುವ ಶಬ್ದ ಗುಣವನ್ನ ಗ್ರಹಣ ಮಾಡ್ತದೆ ಯಾವುದು? ಶ್ರೋತ್ರೇಂದ್ರಿಯ. ಗುಣವನ್ನು ಗ್ರಹಣ ಮಾಡ್ತದೆ, ದ್ರವ್ಯ ಗ್ರಹಣ ಮಾಡುವುದಿಲ್ಲ. ಯಾಕಂದ್ರೆ ಸಂಯೋಗ ಸಂಬಂಧ ಇಲ್ಲ. ಯಾವ ಸಂಬಂಧದಿಂದ? ಸಮವಾಯ ಸಂಬಂಧದಿಂದ. ಅದರಲ್ಲಿ ಶಬ್ದತ್ವ ಜಾತಿ ಜ್ಞಾನನು ಸಮವೇತ ಸಮವಾಯ ಸಂಬಂಧದಿಂದ. ಆಮೇಲೆ ಶಬ್ದತ್ವ ಜಾತಿ ವ್ಯಾಪ್ಯ ಕತ್ವಾದಿ ಜಾತಿಯನ್ನು ಯಾವ್ರಿ? ಕತ್ವಾದಿ ಜಾತಿಯನ್ನು ಅಂಗೀಕಾರ ಮಾಡ್ತಾ ಇದೆ. ಅದರಂತೆ ನಾಲಿಗೆ ಆಗಲಿ ಮೂಗಾಗಲಿ. ಈ ನಾಲಿಗೆ ಅಂತ ಇಷ್ಟು ಉದ್ದ ತೆಗಿತೇವಲ್ಲ, ನಾಲಿಗೆ ತೆಗಿ ಕಡ್ಯಾಕ ಅಂತಾರಲ್ಲ ಡಾಕ್ಟರು. ನಾಲಿಗೆ ತೆಗಿಯಾಕ ಬರೋದಿಲ್ಲ ಏನ್ರಿ? ನಾಲಿಗೆ ಅಂದ್ರೆ ರಸನೇಂದ್ರಿಯ. ಇದಷ್ಟು ಏನಪ್ಪ ಅಂದ್ರೆ ಇಷ್ಟು ಉದ್ದ ಗೇನುದ್ದ ಚೋಟು ನಾಲಿಗೆ ಐತಲ್ಲ ನಮ್ಮದು. ಏನ್ರಿ ನಾಲಿಗೆ ಏನದ್ರಿ? ಗೇನುದ್ದ ಯಾಕೆ ಮಳ ಉದ್ದ ಮಾಡ್ತಾರ? ಯಾರು ನಮ್ಮ ಯೋಗಿರಾಜರನ್ನ ಕೇಳ್ರಿ ನೀವು. ಯೋಗದ ಬಲದಿಂದ ಅದು ಯಾವುದೋ ಒಂದು ಯೋಗದ ಅದನ್ನ ಜಗ್ಗಿ 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 ಏನಪ್ಪಾ ಅಂದ್ರೆ ಒಂದು ಮಳ ಉದ್ದ ನಾಲಿಗೆ ಹೊರಗೆ ತೆಗಿತಾ ಇದಾರೆ. ಅದಷ್ಟು ಏನಲ್ಲ ಅಂದ್ರೆ ಜೀವೇಂದ್ರಿಯ ಅಲ್ಲ, ಅದೆಲ್ಲ ಚರ್ಮ. ಅದೆಲ್ಲ ಏನದ? ಚರ್ಮನ ಅದು. ಆದ್ರೆ ಅಗ್ರಭಾಗ ಅಂತಾರ ಈ ನಾಲಿಗೆ ತುದಿಗೆ. ನಾವು ರಸ ನೋಡ್ರಿ ರುಚಿಯಾಗಿದಿಲ್ಲ ಅಂತ ಕೊಟ್ಟು ಕೂಡಲೇ ಏನ್ ಮಾಡ್ತೇವ್ರಿ? ನಾಲಿಗೆ ತುಂಬ ಸವರ್ತೇವನ ಅದನ್ನ? ಇಲ್ಲ. ಈ ಭಾಗದಲ್ಲಿ ಅಷ್ಟೇ ಇರ್ತೈತೆ ಅದು ಜೀವೇಂದ್ರಿಯ. ಅದು ದ್ರವ್ಯ ಅಲ್ಲ. ಈ ಅದಕ್ಕೆ ಆಶ್ರಯವಾಗಿ ದ್ರವ್ಯ ಅದ ನಾಲಿಗೆ. ಅದಕ್ಕಾಗಿ ಅದು ದ್ರವ್ಯ ಅಲ್ಲದೆ ಇರುವುದರಿಂದ ಆ ರಸದಕ್ಕೆ ಆಶ್ರಯವಾದ ದ್ರವ್ಯದೊಡನೆ ಸಂಯೋಗ ಆಗೋದಿಲ್ಲ. ನಾವು ರಸದ ಜ್ಞಾನ ಮಾಡ್ಕೊಂತಲ್ಲ, ಬರೇ ರಸವಷ್ಟೇ ನಮ್ಗೆ ಗ್ರಹಣ ಆಗೋದಿಲ್ಲ. ಯಾವಾಗ ಗ್ರಹಣ? ಈ ದ್ರವ್ಯಕ್ಕೂ ನಾಲಿಗೆ ರೂಪ ದ್ರವ್ಯಕ್ಕೂ ಆಮೇಲೆ ಆ ರಸದಿಂದ ಯುಕ್ತವಾದ ಕಣಗಳಿರ್ತಾವ. ಏನಿರ್ತಾವ್ರಿ? ಕಣಗಳಿರ್ತಾವ. ಆ ಕಣಗಳಿಗೂ ಸಂಬಂಧ ಆಗ್ತಾ ಇದೆ. ಆದರೆ ಜೀವೇಂದ್ರಿಯ ಆ ದ್ರವ್ಯದೊಡನೆ ಸಂಯೋಗ ಆಗಿರುವುದಿಲ್ಲ. ಆ ಕಣಗೂ ನಾಲಿಗೆಗೂ ಸಂಬಂಧವಾದ್ಮೇಲೆ ಅದರಲ್ಲಿರುವ ರಸಗ್ರಹಣ ಮಾಡ್ತದೆ ಯಾವುದು? ಜೀವೇಂದ್ರಿಯ. ಮಜಾ ಅನ್ನಿಸ್ತದ ಇದು. ಯಾಕಂತ ಕೇಳಿದ್ರೆ ಅಷ್ಟು ಅನುಭವಕ್ಕೆ ಬರೋದು ಕಷ್ಟ. ಅಲ್ರಿ ನಾಲಿಗೆ ಅಂತ ಎಲ್ಲ ಪ್ರಸಿದ್ಧ ಅದ. ನಾನು ನೋಡ ನಾಲಿಗೆಲಿ ನೆಕ್ಕಿ ನೋಡಂತಾರ. ಮತ್ತು ಇದು ಜೀವೇಂದ್ರಿಯ ಅಲ್ಲ ಅಂತ ಹೆಂಗನ್ನೋದು ಹಿಂಗೆಲ್ಲ ಬರ್ತಾವ. ಅಲ್ಲ, ಇದೆಲ್ಲ ಏನದ? ತ್ವಚೇಂದ್ರಿಯದಲ್ಲಿ ಗಣನ ಅದ. ಇದೇನದ? ಇದು ಈ ಮೂಗದಲ್ಲ, ಮೂಗು ಇದಷ್ಟು ಮೂಗು ಅಲ್ಲಿದು. ಆ ಮೂಗಿನ ವ್ಯವಹಾರಕ್ಕೆ ಅನುಕೂಲವಾದ ಗೋಲಕ್ಕೆ ಇರುವುದರಿಂದ ಇದಕ್ಕೆ ಮೂಗು ಅಂತ ಕರಿತೇವೆ ಅಷ್ಟೇ. ಏನ್ರಿ? ಇದು ಮೂಗಿನ ವಾಸ ನೋಡಂದ ಕೂಡಲೇ ಇದು ಅಟ್ಟು ಮೂಗಾಗಿದ್ರೆ ಹಿಂಗೆ ಹಿಡಿದು ನೋಡ್ಬೇಕಾಗಿತ್ತು. ಏನನ್ರಿ? ವಾಸವನ್ನ ಹೂವಿನ ವಾಸ ನೋಡ್ರಿ ಹೆಂಗೈತಂದ್ರೆ ಹಿಂಗೆ ಹಿಡಿದು ನೋಡ್ಬೇಕತ್ತೆ. ಅದು ಮೂಗ ಅಲ್ಲ. ಎಲ್ಲಿ ಹಿಡಿತೇವೆ? ಈ ಅಗ್ರಭಾಗಕ್ಕೆ ಹಿಡಿತಾ ಇದ್ದೇವೆ. ಅಲ್ಲಿ ನಾಲಿಗೆ ಇದನ್ನು ಮೂಗು ಅಲ್ಲಿ ಸೂಕ್ಷ್ಮವಾಗ್ಯದ. ಏನ್ರಿ? ಅದು ದ್ರವ್ಯ ಅಲ್ಲ. ಅದಕ್ಕಾಗಿ ಆ ಹೂವಿನ ವಾಸನೆಯಿಂದ ಯುಕ್ತವಾದದ್ದು ಏನದಂದ್ರೆ ಕಣಗಳಿರ್ತಾವ. ಈಗ ಹೂವು ಎಲ್ಲೋ ಇರ್ತದ, ವಾಸ ಇಲ್ಲಿ ಬಂದು ಬಡಿತಾ ಇದೆ. ಬರೇ ವಾಸ ಬರುದಿಲ್ಲ, ಅದ ವಾಸನೆಯಿಂದ ಯುಕ್ತವಾದ ಕಣಗಳಿರ್ತಾವ. ಪರಾಗರೇಣು ಅಂತಾರ ಅವಕ್ಕ.
ಹೌದಲ್ರಿ? ಸಣ್ಣ ಸಣ್ಣ ಕಣಗಳಿರ್ತಾವ. ಆ ಕಣಗಳು ಗಾಳಿ ವಶಾತವಾಗಿ ಹಾರಿ ಬಂದಾಗ ನಮ್ಮ ಈ ಮೂಗುರೂಪ ದ್ರವ್ಯಕ್ಕೆ ಸಂಬಂಧವಾದಾಗ ಆಗ ಏನಪ್ಪಾ ಅಂದ್ರೆ ಕಣಗಳಲ್ಲಿರುವ ವಾಸನೆಯನ್ನಷ್ಟು ಮಾತ್ರ ಗ್ರಹಣ ಮಾಡ್ತತಿ. ಆ ದ್ರವ್ಯವನ್ನು ಗ್ರಹಣ ಮಾಡೋ ಶಕ್ತಿ ಅದಕ್ಕೆ ಇಲ್ಲ. ಈ ರೀತಿಯಾಗಿ ಏನಪ್ಪಾ ಅಂತ ಕೇರೆ ರೂಪಜ್ಞ ಹೊರಗಿನ ವಿಷಯಗಳನ್ನ ನಿಮ್ಮ ಇಂದ್ರಿಯಗಳು ಜ್ಞಾನ ಮಾಡ್ಕೊಂತಾವು. ಒಳಗಿರುವುದನ್ನು ಏನು ಮಾಡೋದಿಲ್ಲ ಅಂದ್ರೆ ವಿಷಯೀಕರಿಸುವುದಿಲ್ಲ. ಏನು ಮಾಡ್ದಲ್ರ ಅವು ವಿಷಯೀಕರಿಸುವುದಿಲ್ಲ. ಮತ್ತು ಅವಕ್ಕೆ ವಿಷಯ ಮಾಡವ್ರು ಯಾರು? ಅವನ್ನ ಅರ್ಯಾವ್ರು ಯಾರು? ನಿಮ್ಮ ಸಾಕ್ಷಿ ಅರ್ಯಾವ್ರು ಯಾರು? ಎಲ್ಲಕ್ಕೂ ಬೆಳಗಾವ ಯಾರು? ಸಾಕ್ಷಿ. ಮತ್ತು ಸಾಕ್ಷಿ ಅಂತಃಕರಣ ಎಷ್ಟು ಅದಾವು? ಅನೇಕ ಅದಾವ. ಮತ್ತು ಅನೇಕ ಅಂತಃಕರಣದಲ್ಲಿ ಒಬ್ಬ ಸಾಕ್ಷಿ ಇದ್ದು ಬೆಳಗಾಕ ಸಾಧ್ಯ ಅದನು? ಇಲ್ಲ. ಆಯಾಯ ಅಂತಃಕರಣದಲ್ಲಿ ಆಯಾಯ ಸಾಕ್ಷಿ ಅದಾರ. ಅವ್ರು ಅನೇಕೋ ಏಕೋ? ನಿಮ್ಮ ಬ್ರಹ್ಮ ಏಕ ಮತ್ತು ಅನೇಕದರೊಡನೆ ಏಕದ ಅಥವಾ ಏಕದೊಡನೆ ಅನೇಕದರ ಅಭೇದ ಹೇಳಕ್ಕೆ ನಿಮಗೆ ಬರುವುದಿಲ್ಲ. ಅದಕ್ಕೆ ನಿಮ್ಮ ಗ್ರಂಥಕ್ಕೆ ಏನು ಸಂಭವಿಸುವುದಿಲ್ಲ? ಜೀವ ಬ್ರಹ್ಮರ ಐಕ್ಯ ಸಂಭವಿಸುವುದಿಲ್ಲ ಅಂತ. ಇಲ್ಲಿ ಪ್ರಸಂಗ ಏನದ ಈಗ ನಮಗೆ ಅವಿದ್ಯ, ಅಸ್ಮಿತಾ, ರಾಗ, ದ್ವೇಷ, ಅಭಿನಿವೇಶ ಈ 5 ಕ್ಲೇಶ ಉಳ್ಳವ್ರು ಯಾರು ಅಂತ ಕೇರೆ ಜೀವ. ಈ 5 ಕ್ಲೇಶಗಳಿಂದ ಯುಕ್ತವಾಗಿರುವುದರಿಂದಲೇ ಇವನಿಗೆ ಏನದಪ್ಪ ಅಂದ್ರೆ ದುಃಖವು. ಈ 5 ಕ್ಲೇಶಗಳಿಂದ ಇವನಿಗೆ ಏನದಾವ? ಇವನಿಗೆ ದುಃಖವೇ ನಿಲ್ಲು ಅಂತ ಕೇರೆ ದುಃಖದ. ತಿಳಿಯಲ್ ಅವಿದ್ಯೆಯೇ ನಿಜದಳು ಮೋಸವು. ಇದು ಒಂದನೇದ್ದು ಅವಿದ್ಯ. ಅವಿದ್ಯ ಅಂದಾಗೆ ಅದ್ರ ಕೂಡ ಏನು ಮಾಡಬೇಕು? 4 ಗ್ರಹಣ ಮಾಡಬೇಕು. ಯಾವ? ಅನಾತ್ಮದಲ್ಲಿ ಆತ್ಮತ್ವ ಬುದ್ಧಿ, ಅನಿತ್ಯದಲ್ಲಿ ನಿತ್ಯತ್ವ ಬುದ್ಧಿ, ದುಃಖದಲ್ಲಿ ಸುಖ ಬುದ್ಧಿ, ಅಶುಚಿಯಲ್ಲಿ ಶುಚಿ ಬುದ್ಧಿ. ಈ ಕಾರ್ಯರೂಪವಾದ 4 ಅವಿದ್ಯೆಗಳನ್ನಿಲ್ಲಿ ಗ್ರಹಣ ಮಾಡ್ಬೇಕವಿನ ಮೂಲ ಅವಿದ್ಯೆ ಗ್ರಹಣ ಮಾಡಬಾರದು. ಏನು ಹೇಳುವಾಗ ಜೀವನು ಅವಿದ್ಯೆಯಿಂದ ಕೂಡಿಕೊಂಡು ದುಃಖಿತನಾಗಿದ್ದಾನೆ ಅಂತ ಹೇಳುವಲ್ಲಿ. ಇನ್ನು ಬಳಿಕ ಅಸ್ಮಿತೆ ದೇಹಾತ್ಮ ಅಧ್ಯಾಸ. ದೇಹವೇ ನಾನೆಂಬ ಅಧ್ಯಾಸವೇ ಅಸ್ಮಿತ ಕ್ಲೇಶ. ದೇಹವೇ ನಾನೆಂಬ ಬುದ್ಧಿನ ಏನದ ಇದಕ್ಕೆ ಅಸ್ಮಿತ ಕ್ಲೇಶ ಅಂತಾರ. ಇಲ್ಲ ಅಂದ್ರೆ ಅಹಂಕಾರ ಆತ್ಮರ ತೊಡಕಿಗೆ ಏನಂತ ಕರೀತಾರ? ಅಸ್ಮಿತ ಕ್ಲೇಶ ಅಂತಾರ. ಇದಕ್ಕೆ ಇನ್ನೊಂದು ಹೆಸರು ಅಧ್ಯಾಸದ ಮಧ್ಯದಲ್ಲಿ ಅನ್ಯೋನ್ಯ ಅಧ್ಯಾಸ ಅಂತಾರ. ಏನದ? ಅನ್ಯೋನ್ಯ ಅಧ್ಯಾಸ ಅಂತಾರ. ಪಂಚಕೋಶಗಳಲ್ಲಿ ಯಾವ ಕೋಶ ಅಂತಾರ ಇದಕ್ಕೆ? ಕೋಶ. ಕೋಶ 5 ಕೋಶಗಳಲ್ಲಿ ಯಾವ ಕೋಶದಲ್ಲಿ ಗಣನಾದ ಇದು? ವಿಜ್ಞಾನಮಯ ಕೋಶ. ಯಾವ ಕೋಶ? ವಿಜ್ಞಾನಮಯ ಕೋಶ. ವಿಜ್ಞಾನಮಯ ಕೋಶದಲ್ಲಿ ಕೂಡ ಏನದ ರೀ? ಆತ್ಮ ಅಹಂಕಾರಗಳ ತೊಡಕದನ. ಏನು ಮತ್ತೇನರದು? ಅತಿ ಆತ್ಮನ ಸಮೀಪ ಇದ್ದುಕೊಂಡು ತಿಳಿಬಿಡಲಾರ್ದಂಗೆ ಮಾಡಿದ್ದು ಇದು ಏನಲ್ಲವೋ? ನಿನ್ನೆ ಆಗಿ ಬಂದದ ವಿಷಯ. ವಿಜ್ಞಾನಮಯ ಕೋಶ ಅಂತಾರ. ಕ್ಲೇಶದೊಳಗ ಅಸ್ಮಿತಾ ಕ್ಲೇಶ ಅಂತಾರ. ಅಧ್ಯಾಸದೊಳಗ ಅನ್ಯೋನ್ಯ ಅಧ್ಯಾಸ ಅಂತ ಕರಿತಾ ಇದ್ದಾರೆ. ಇಲ್ಲ ಆತ್ಮ ಅಹಂಕೃತಿಗಳ ತೊಡಕು ಅಂತಾರ. ಇಲ್ಲ ಅಂದ್ರೆ ಹೃದಯ ಗ್ರಂಥಿ ಅಂತಾರ. ಇಲ್ಲ ಅಂದ್ರೆ ಗ್ರಂಥಿ ಅಂತ ಬರ್ಬೇಕಲ್ಲ ಈಗ. ಇಲ್ಲ ಅಂದ್ರೆ ಚಿಜ್ಜಡ ಗ್ರಂಥಿ ಅಂತಾರ. ಯಾವ ಗ್ರಂಥಿ ಅಂತಾರ? ಚಿಜ್ಜಡ. ಚಿತ್ ಜಡ ಗ್ರಂಥಿ ಅಂದ್ರೆ ಗಂಟು. ಚಿತ್ತು ಜಡ ಒಂದೇ ಆಗಿ ತರೋದಕ್ಕೆ ಏನಂತಾರೆ? ಚಿಜ್ಜಡ ಗ್ರಂಥಿ ಅಂತಾರ. ಈ ಗ್ರಂಥಿಗಿನ ಹೆಸರು ಅಸ್ಮಿತಾ ಕ್ಲೇಶ ಅಂತ. ಅದಕ್ಕೆ ದೇಹಾತ್ಮ ಅಧ್ಯಾಸ ಅಂತಾರ. ಯಾವ ಅಧ್ಯಾಸ? ದೇಹಾತ್ಮ ಅಧ್ಯಾಸ. ದೇಹವೇ ನಾನೆಂಬ ಅಧ್ಯಾಸಕ್ಕೆ ಏನನ್ಬೇಕು ಅಂದ್ರೆ ದೇಹಾತ್ಮ ಅಧ್ಯಾಸ ಅಂತಾರ. ಇದ್ರ ಬಗ್ಗೆ ಅಂತೂ ಈಗ ಸಾಕಷ್ಟು ಕೇಳ್ಕೊಂಬಂದಿರಿ. ಏನು ಅಧ್ಯಾಸ ಅಂದ್ರೆ ಯಾವುದಕ್ಕೆ ಅನ್ಬೇಕು? ಅಧ್ಯಾಸದಲ್ಲಿ ಪ್ರಕಾರಗಳೆಷ್ಟು, ಯಾವ್ಯಾವ ಅಧ್ಯಾಸ, ಎಲ್ಲೆಲ್ಲಿ ಜ್ಞಾನ ಅನ್ನೋದವು ಎಲ್ಲ ಕೇಳ್ಕೊಂಡು ಬಂದಿದ್ದೇವೆ. ಅಂತೂ ಇದಕ್ಕೆ ಏನೇನ್ಬೇಕು ಅಂದ್ರೆ ಅಸ್ಮಿತಾ ಕ್ಲೇಶ ಅಂತ. ಪಡೆದ ವಿಷಯರತಿ ರಾಗವು ರಾಗದ ವೇಷ. ರಾಗದ ಸ್ವರೂಪ. ವೇಷ ಅಂದ್ರೆ ಏನ್ರಿ? ರಾಗದ ಸ್ವರೂಪ. ರಾಗದ ಸ್ವರೂಪ ಅಂದ್ರೆ ರಾಗದ ಲಕ್ಷಣ. ಏನಪ್ಪ ಅದು? ಪಡೆದ ವಿಷಯರತಿ. ವಿಷಯಗಳಲ್ಲಿಯ ಪ್ರೀತಿಗೆ ಏನಂತ ಕರೀತಾರೆ? ರಾಗ. ಅನುಕೂಲತಾಕೆ ಜ್ಞಾನಸೆ ಜನ್ಯ ಜೋ ಬುದ್ಧಿ ವೃತ್ತಿ ಹೋವೆ ಸೋ ರಾಗ ಕೈಯೇ. ಎಲ್ಲಿ ಹೇಳಿದ್ದಾರೆ? ವಿಚಾರ ಸಾಗರದಲ್ಲಿ ಏನು ಲಕ್ಷಣ ಮಾಡಿದಾರ?
ಅನುಕೂಲತಾಕೆ ಜ್ಞಾನಸೆ. ಆ ವಸ್ತುಗಳು ನಮಗೆ ಅನುಕೂಲ ಅದಾವಂತ ಜ್ಞಾನ ಏನಾಕತ್ತಾನ, ಜ್ಞಾನಸೆ ಜೋ ಜನ್ಯ ಬುದ್ಧಿ ವೃತ್ತಿ. ಆ ಜ್ಞಾನದಿಂದ ಉತ್ಪತ್ತಿಯಾದಂಥ ನಮ್ಮ ಬುದ್ಧಿ ವೃತ್ತಿ ಏನದ ಅದಕ್ಕೆ ಏನಂತಾರ ರಾಗ. ಅದನ್ನ ನೋಡಿದ್ಕೊಳ್ಳಿ ಇಷ್ಟು ಆನಂದ ಆತ್ರಿ. ಅದನ್ನ ನೋಡಿದ ಕೂಡಲೇ ಯಾವುದೇ ತಿಳ್ಕೊರಿ ನೀವು, ಏನು ನಮ್ಮ ಜೀವನಕ್ಕೆ ಅನುಕೂಲ ಅದ ಅಂತ ಏನು ತಿಳಿದಿರ್ತೀವಿ, ಅದು ಭಾಳ ಬಂಗಾರ ಇರ್ಬೋದು, ಬೆಳ್ಳಿರ್ಬೋದು, ಹೊಲ ಇರ್ಬೋದು, ವ್ಯಕ್ತಿಗಳಿರ್ಬೋದು, ಮತ್ತೊಂದೇನಾರ ಪದಾರ್ಥಗಳಿರ್ಬೋದು. ಅವನ್ನ ನೋಡಿದ ಕೂಡಲೇ ಏನಾಕತಿ ಪ್ರೀತಿ ಅನ್ನಿಸ್ತ್ರಿ ಅಂತೇಳಿ. ಅಂದ್ರೆ ಅಲ್ಲಿ ಏನದ ಅನುಕೂಲತಾಕೆ ಜ್ಞಾನಸೆ. ಅನುಕೂಲದ ಅನ್ನೋದು ಗೊತ್ತಾದದ್ರಿಂದ ಆ ಜ್ಞಾನದಿಂದ ಉತ್ಪತ್ತಿಯಾದಂಥ ಬುದ್ಧಿ ವೃತ್ತಿಗೆ ಏನಂತಾರ ರಾಗ. ಇನ್ನು ದ್ವೇಷ ಯಾವಾಗಪ್ಪ ಅಂತ ಕೇಳಿದ್ರೆ ಪ್ರತಿಕೂಲತಾಕೆ ಜ್ಞಾನಸೆ. ಅವು ನಮಗೆ ವಿರೋಧ ಅದಾವ ಅನ್ನೋದು ಗೊತ್ತಾಯ್ತು. ಏನಾಯ್ತು, ವಿರೋಧ ಅನ್ನೋದು ಗೊತ್ತಾಯ್ತು. ವಿರೋಧ ಅನ್ನೋದು ಗೊತ್ತಾದ ಕೂಡಲೇ ಏನು ಮಾಡ್ತೇವೆ, ತಿರಸ್ಕಾರ ಮಾಡ್ತೇವೆ ಇಲ್ಲೋ, ಅದಕ್ಕೆ ಏನಂತಾರ ದ್ವೇಷ ಅಂತ. ಪ್ರತಿಕೂಲತಾಕೆ ಜ್ಞಾನಸೆ ಜನ್ಯ ಜೋ ಬುದ್ಧಿ ವೃತ್ತಿ ಹೋವೆ ಸೋ ದ್ವೇಷ ಕೈ. ಏನು ಅದಕ್ಕೆ ಇಲ್ಲಿ ಪಡೆವ ವಿಷಯ ರೀತಿ ರಾಗವು ಕೆಡಲದು. ಆ ಪಡೆದ ವಿಷಯ ಏನಾಯ್ತು ಕೆಡ್ತೆ ಅಂದ್ರೆ ಅದು ನಮಗೆ ವಿರೋಧ ಆಯ್ತು ಅಂದ್ರೆ ಆವಾಗ ಹುಟ್ಟುವ ಕೋಪ ದ್ವೇಷ. ಆ ಹುಟ್ಟತಕ್ಕಂಥ ಸಿಟ್ಟಿಗೆ ಏನಂತ ಕರೀತಾರ ದ್ವೇಷ ಅಂತಾರೆ. ಯಾಕ್ರಿ ಅವ್ರು ನೋಡ್ಕೊಳ್ಳಿ ಹೆಂಗ್ಯಾಕೆ ಕೆಟ್ಟಗಂಡ್ಲೆ ನೋಡ್ತೀರಿ ಅಂದ್ರೆ ಅದೇನದ ವಿರೋಧ ಅದ. ವಿರೋಧ ಇರುವ ಬುದ್ಧಿ ವೃತ್ತಿಯಿಂದ ಉತ್ಪತ್ತಿ ಆದದಕ್ಕೆ ಏನನ್ಬೇಕು ದ್ವೇಷ ಅಂತ ಕರೀತಾರೆ. ಕೂಡಿದ ವಿಷಯಗಳ ಬಿಡದಿರುವುದು. ಈಗ ನಾಲ್ಕಾದು ಅಸ್ಮಿತ, ಅವಿದ್ಯ, ಅಸ್ಮಿತ, ರಾಗ, ದ್ವೇಷ. ಈಗ ಐದನೇದ್ದು ಯಾವುದು ಕೂಡಿದ ವಿಷಯಗಳ ಬಿಡದಿರುವುದು. ನೋಡು ಅಂಥದು ಅಭಿನಿವೇಶ ಏನಿಪ್ಪುದು. ಅಭಿನಿವೇಶ ಅಂದ್ರೆ ಏನಪ್ಪ, ಕೂಡಿದ ವಿಷಯಗಳು ಸಂಗ್ರಹ ಮಾಡಿದೇವಿ. ಎಷ್ಟು ಸಂಗ್ರಹ ಮಾಡೇವಿ ಅಂದ್ರೆ ಅವ್ರಿಗೆ ಗೊತ್ತು. ಏನ್ರಿ ಏನೇನು ಸಂಗ್ರಹ ಮಾಡೇವಪ್ಪ ಅಂತ ಕೇಳಿದ್ದಾದ್ರೆ ಮನೆಯೊಳಗೆ ಎಷ್ಟು ಪದಾರ್ಥ ಅದಾವಲ್ಲ, ಕಸಬರಿಗೆ ಹಿಡ್ಕೊಂಡು ಬಂಗಾರತನ ಎಲ್ಲಿತನ ರೀ, ಕಸಬರಿಗೆ ಅಥವಾ ಮಸಿ ಅರಿವಿ ಹಿಡ್ಕೊಂಡು ಬಂಗಾರದ ಪರ್ಯಂತರವಾಗಿ ಎಷ್ಟು ವಸ್ತುಗಳು ಸಂಗ್ರಹ ಮಾಡೇವಿ. ಅವನು ಒಟ್ಟು ನಮ್ಮನ್ನ ಕೈ ಬಿಟ್ಟು ಹೋಗಬಾರ್ದು ಅಂತ ಅವು ಹೋಗುವನೇ ಏನಿರುವ ಒಮ್ಮೆನಪ್ಪ ಅಂತ ಕೈ ಬಿಡುವ ವಸ್ತುಗಳೆಲ್ಲ ಇವು ಕೈ ಬಿಡ್ತಾವ ಅನ್ನೋದು ಗೊತ್ತಿದ್ರು ಕೂಡ ಅವನ್ನ ಕೈ ಬಿಡಲಾರ್ದಂಗೆ ಏನಪ್ಪ ಅಂದ್ರೆ ಸಂಗ್ರಹ ಬುದ್ಧಿ ಇಟ್ಕೊಂಡು ಏನಿರ್ತಾನಲ್ಲ ಇದಕ್ಕೆ ಅಭಿನಿವೇಶ ಕ್ಲೇಶ ಅಂತಾನೆ. ಅವಷ್ಟೇನೋ ಅದ್ರ ಜೊತೆಗೆ ಇದೂನು ಅವಷ್ಟೇ ಅಲ್ಲ, ಇದನ್ನು ಕೂಡ ಇದು ದೇಹ ಅಂದ್ರೆ ದೇಹವು ಮರಣವನ್ನು ಹೊಂದುತ್ತದೆ ಅನ್ನೋದು ಗೊತ್ತಿದ್ರು, ಒಂದಿಲ್ಲ ಒಂದ್ ದಿವ್ಸ ಕೈ ಬಿಡುತ್ತದೆ ಅನ್ನೋದು ಗೊತ್ತಿದ್ರು ಕೂಡ ಇದು ಮರಣ ಹೊಂದಬಾರ್ದಂತ ದುರಾಗ್ರಹದಿಂದ ಇದರ ಸಂರಕ್ಷಣೆ ಮಾಡ್ತೇವಲ್ಲ, ಇದಕ್ಕೆ ಏನಂತ ಕರೀತಾರ ಅಭಿನಿವೇಶ ಕ್ಲೇಶ ಅಂತಾರ. ಹೆಚ್ಚು ಎದ್ರೆಲ್ಲರೂ ಎದ್ರಾಗ ತೊಡಗಿವಪ್ಪ ಅಂತ ಕೇಳಿದ್ರೆ ಇದರ ಅಭಿನಿವೇಶ ಕ್ಲೇಶದಾಗ ಸಿಕ್ಕಿವು. ನಮ್ಮ ಅಪ್ಪಗಳು ಅಂತಿದ್ರು ಆಗಲಲ್ಲ, ಅಸ್ಮಿತ ಕ್ಲೇಶವನ್ನು ಕಳ್ಕೋಬಹುದು ಕರೆ, ಅಹಂಕಾರ ಆತ್ಮರ ತೊಡಕನ್ನ ಹರ್ಕೋಬಹುದು ಕರೆ, ಆದ್ರೆ ಈ ದೇಹವನ್ನ ನಾಶವಾಗಬಾರ್ದಂತ ರಕ್ಷಣಾ ಮಾಡ್ಕೊಳ್ಳೋ ಬುದ್ಧಿ ಏನದಲ್ಲ ಇದು ಹೋಗುದು ಮಾತ್ರ ಬಹಳ ಕಷ್ಟ. ಎಷ್ಟು ಕಷ್ಟ ಅಂತ ಕೇಳಿ ಬಹಳ, ಅದಕ್ಕೆ ದುರಾಗ್ರಹ ಅಂದಾರ. ಆಗ್ರಹ ಬೇರೆ, ದುರಾಗ್ರಹ ಬೇರೆ, ಹಠ ಬೇರೆ, ಆಮೇಲೆ ಕೆಟ್ಟ ಹಠ ಬೇರೆ. ಕೆಟ್ಟ ಹಠವಾದ್ರಿ ಅವ ಅಂದ್ರೆ ಏನ್ರಿ, ತಿಳಿದು ಒಟ್ಟು ಅದನ್ನು ಬಿಡುವಂಗಿಲ್ಲ ಅಂತ. ಯಾರಂತೆ? ದುರ್ಯೋಧನನ ಹಾಗೆ. ದುರ್ಯೋಧನ ಸುಮ್ಮನೆ ಯಾಕಂದ್ರೆ ಅವ್ರು ಇಲ್ದವ್ರ ಹೆಸರು ಹೇಳಿದ್ರೆ ಏನು ತೊಂದರೆ ಇಲ್ಲ, ಯಾರ ಹಂಗೆ ಇದ್ದವ್ರ ಹೆಸರು ಹೇಳಿದ್ವಿ ಅಂದ್ರೆ ಜಗಳಕ್ಕೆ ಹತ್ತದ. ದುರ್ಯೋಧನ ಎಲ್ಲವೂ ಹೇಳಿದ್ನಲ್ರ ಒಂದೇನೋ ಶ್ಲೋಕ ಅದಲ್ಲ ಅದು, ಇದು ಪಾಪ ಅನ್ನೋದು ನನಗೆ ಗೊತ್ತಾಕತ್ತೆ ಕರೆ. ಏನ್ರದ ಶ್ಲೋಕ? ಜಾನಾಮಿ ಅಧರ್ಮಂ. ನಾ ಅಧರ್ಮ ಅಂದ್ರೆ ಎದಕ್ಕಂತಾರ ಏನು ಎಲ್ಲ ನನಗೆ ತಿಳಿದದ, ಆದರೂ ನಾ ನಿವೃತ್ತಿ ಅಂದ್ರೆ ಅದನ್ನು ಬಿಡುವುದಿಲ್ಲ. ತಿಳಿದದ ನನಗೆ ಇದರಿಂದ ಪಾಪಕ್ಕದನ, ಆದ್ರೂ ನಾ ಬಿಡುವುದಿಲ್ಲ ಇದನ್ನ ಅಂತ ನಾವು. ಇದಕ್ಕೆ ದುರಾಗ್ರಹ ಅಂತಾರ, ಇದಕ್ಕೆ ಕೆಟ್ಟ ಹಠ ಅಂತಾರ. ಬರೇ ಹಠ ಅಲ್ಲದ, ಬರೇ ಹಠ ಆಯ್ತಂದ್ರೆ ಬಿಡ್ತದ. ಯಾರ್ಯಾರು ಬಂದು ತಿಳಿಸ್ಯಾರ ಬೇಡಪ್ಪ ಚಲೋ ಅಲ್ಲ ಹಠ ಹಿಡಿಬೇಡ, ನೀವು ಹೇಳಿದ್ರಂತ ಬಿಟ್ಟು ನೋಡ್ರಿ ಕಾಕ, ಇಲ್ಲರ ಅಂದ್ರೆ ನಾ ಅದನ್ನ ಬಿಡುತ್ತಿದ್ದಿಲ್ಲ ಅಂತಾನೆ. ಇದು ಹಠ ಅದ. ಇನ್ನು ಕೆಟ್ಟ ಹಠ ಇತ್ತು ಅಂದ್ರೆ ಕಾಕ ಇದೊಂದು ಬಿಟ್ಟು ಹೇಳಿ,
ಇದೊಂದು ಬಿಟ್ಟು ಇದೊಂದು ಬಿಟ್ಟು ಹೇಳಿ, ಇನ್ನೊಂದು ಮಾತು ಕೇಳ್ತಾನೆ ನಿಂದ ಕರೆ, ಆದ್ರೆ ಈ ಮಾತನ್ನ ಕೇಳುದಿಲ್ಲ. ಇದಕ್ಕೇನಂತಾರೆ? ಕೆಟ್ಟ ಹಠ ಅಂತಾರ, ದುರಾಗ್ರಹ ಅಂತಾರ. ಹಾಗೆ ಶರೀರ ಒಂದಿಲ್ಲ ಒಂದ್ ದಿವ್ಸ ಕೈ ಬಿಡುದು ಅನ್ನೋದು ಗೊತ್ತಿದ್ರು ಕೂಡ ಅವ್ರು ಮುಂದೆ ಅಂದ್ರೆ ಏನಂತ ಗೊತ್ತಾಯ್ತು, ಹೋಗತ್ತೆ ಅನ್ನೋ ಗೊತ್ತದ, ಹೋಗುತ್ತದೆ ಅನ್ನೋದು ಗೊತ್ತಿದ್ರು ಕೂಡ ಪುನಃ ಅದನ್ನು ಹೋಗಿ ಕೊಡಲಾರ್ದಂಗೆ ಬದುಕಿಸ್ಬೇಕಂತ ತಿಳಿದು ಏನು ಪ್ರಯತ್ನ ಮಾಡ್ತೇವಲ್ಲ, ಇದಕ್ಕೆ ಅಭಿನಿವೇಶ ಕ್ಲೇಶ ಅಂತಾರ. ಇದು ಹೋಗೋದು ಕೂಡ ಬಹಳ ಕಷ್ಟದ. ಅದಕ್ಕೆ ಅಂಥದ್ದು ಅಭಿನಿವೇಶ ಬೆನಿಪದು. ತೋರುವ ವಿದ್ಯೆಯ ಪರಿಭವಕಾರಿ. ಈ ಅವಿದ್ಯಾ ಕ್ಲೇಶ ಏನದಲ್ಲ, ಇದು ಎದಕ್ಕೆ ಹೇತು ಅದಪ್ಪ? ಈ ಅವಿದ್ಯಾ ರೂಪ ಕ್ಲೇಶದ ನಮ್ಗೆ ದುಃಖ ಹೆಂಗದ ಅಂತ ಕೇಳಿದರೆ ಇದು ದುಃಖಕ್ಕೆ ಹೇತು ಅಂತ ಹೇಳಿದ್ರು. ಅಭಿನಿವೇಶ ಇದೇನು ಅವಿದ್ಯೆ ಏನದ ರೀ? ದುಃಖಕ್ಕೆ ಹೇತು ಅದ. ಹೆಂಗೆ ಹೇತು ಅದ ಅಂದ್ರೆ ಪರಿಭವ ಕಾರ್ಯಕ್ಕೂ. ಪರಿಭವ ಅಂದ್ರೆ ಪುನಃ ಜನನ, ಪುನಃ ಮರಣ. ಈ ಸಂಸಾರ ರೂಪ ಅಂದ್ರೆ ರಾಟವಾಳ ಗಾಡಿ ಅಂತ ಏನು ತಿರುಗುವಿಕೆ ಅದಲ್ಲ, ಇದು ಅವಿದ್ಯೆನೇ ಕಾರಣನೋ? ಇದಕ್ಕೆ ಮತ್ತೇನಾರ ಕಾರಣ? ಪುನಃ ಹುಟ್ಟುವುದು, ಸಾಯುವುದು, ಇದೆಲ್ಲದಕ್ಕೂ ಕಾರಣ ಯಾವುದು? ಅವಿದ್ಯೆಯೇ ಕಾರಣ. ಅದಕ್ಕೆ ಪರಿಭವಕಾರಿ. ಮೂರಂ ತಾಪಕ್ಕೆ ಅಸ್ಮಿತೆ ದಾರಿ. ಅಸ್ಮಿತ ಕ್ಲೇಶ ಹೆಂಗೆ ದುಃಖ ಕಾರಣದರಿ ಅಂತ ಕೇಳಿದ್ರೆ ಅದು ಎದಕ್ಕೆ ದಾರಿ ಅದ ಅಂದ್ರೆ, ಜನನ ಮರಣ ರೂಪ ದುಃಖಕ್ಕೆ ದಾರಿ ಯಾವುದು? ಅವಿದ್ಯೆ. ಅವಿದ್ಯೆ ನಿವೃತ್ತಿ ಮಾಡ್ಕೊಂಡ್ರೆ ಏನಿಲ್ಲ ಅಂದ್ರೆ ಜನನ ಮರಣ ರೂಪ ದುಃಖಗಳಿಗೆ ತಪ್ತಾ ಇದಾವೆ. ಆದರೆ ಅವಿದ್ಯೆ ನಿವೃತ್ತಿ ಮಾಡ್ಕೊಳ್ಳಾರ್ದ ಹೋದ್ರೆ ಇವು ಅದಕ್ಕೆ ದಾರಿ ಯಾವುದು ಅಂದ್ರೆ ಜನನ ಮರಣ ಇದೆ ಅಂದ್ರೆ ಹುಟ್ಟುವುದು, ಸಾಯೋದು. ಇನ್ನು ಅಸ್ಮಿತಾ ಕ್ಲೇಶ ಎದಕ್ಕೆ ಕಾರಣ ಅಂದ್ರ ಅಹಂಕಾರ, ಆತ್ಮರ ತೊಡಕು. ಮೂರು ತೆರನಾದ ತೊಡಕದಾವು. ಎಷ್ಟದಾವ್ರಿ? ಮೂರು ತೆರನಾದ ತೊಡಕದಾವು. ಬ್ರಹ್ಮಜ ರೂಪ ತೊಡಕು, ಬ್ರಹ್ಮಜ ತಾದಾತ್ಮ ರೂಪ ತೊಡಕು, ಸಹಜ ತಾದಾತ್ಮ ರೂಪ ತೊಡಕು, ಆಮೇಲೆ ಕರ್ಮಜ ತಾದಾತ್ಮ ರೂಪ ತೊಡಕು ಅಂತ ಮೂರು ಅದಾವು. ತೊಡಕನ್ನು ಶಬ್ದ ಬಳಸಿಲ್ಲ, ಅದ್ರ ಹಿಂದೆ ಈಗ ಇದಕ್ಕೆ ಅನುಸರಿಸಿ ಬಳಸಿದ್ದೇನೆ. ಕರ್ಮಜ ತಾದಾತ್ಮ ತೊಡಕು ಒಂದಕ್ಕದ, ಸಹಜ ತಾದಾತ್ಮ ತೊಡಕು ಒಂದಕ್ಕದ, ಆಮೇಲೆ ಭ್ರಮಜ ತಾದಾತ್ಮ ತೊಡಕು ಒಂದಕ್ಕದ. ಇಲ್ಲಿರುವ ತೊಡಕು ಯಾವುದು ಅಂದ್ರೆ ಭ್ರಮಜ ತಾದಾತ್ಮ ತೊಡಕು. ಭ್ರಮಜ ತಾದಾತ್ಮ ತೊಡಕು ಯಾರ್ಯಾರಿಗಪ್ಪ? ಅಹಂಕಾರಕ್ಕೂ ಆತ್ಮನಿಗೂ ಏನು ಸಂಬಂಧದಲ್ಲ, ಏಕತೆ ಇದಲ್ಲ, ತಾದಾತ್ಮದಲ್ಲ, ಅದಕ್ಕೆ ಭ್ರಮಜ ತಾದಾತ್ಮ ಸಂಬಂಧ ಅಂತ. ವಾಸ್ತವತ ಏನಿಲ್ಲ, ವಾಸ್ತವತ ವಿಚಾರ ಮಾಡಿದ್ರೆ ಏನಿಲ್ಲ, ಸಂಬಂಧ ಇಲ್ಲವೇ ಇಲ್ಲ. ಇಲ್ಲದೇ ಇದ್ರೂ ಕೂಡ ಏನಾಗಿದೆ ಅಂತ ಕೇರೆ ಸಂಬಂಧ ತೋರ್ತದಲ್ಲ, ಅದಕ್ಕೆ ಭ್ರಮಜ ತಾದಾತ್ಮ ಅಂತಾರ. ಅದಕ್ಕೇನಂತಾರ? ಭ್ರಮಜ ತಾದಾತ್ಮ ಅಂತಾರ. ಅದಕ್ಕೆ ಅಧ್ಯಾಸದಲ್ಲಿ ಯಾವ ಅಧ್ಯಾಸ ಅಂತಾರ? ಕೇವಲ ಸಂಬಂಧ ಅಧ್ಯಾಸ ಅಂತಾರ. ಆತ್ಮಂದು ಅನಾತ್ಮದೊಡನೆ ಏನು ಸಂಬಂಧದಲ್ಲ, ಅದಕ್ಕೆ ಭ್ರಮಜ ತಾದಾತ್ಮ ಅಂತಾರ. ಅದು ಭ್ರಮಜ ಅಂದ್ರೆ ಬರೀ ತಾದಾತ್ಮ ಸಂಬಂಧ ಅಷ್ಟನೋ ಏನು ಆತ್ಮನ ಸ್ವರೂಪವೇ ಸಂಬಂಧ? ಬರೇ ಸಂಬಂಧ ಅಷ್ಟ ಏನದ ಅಂತ ಕೇಳಿದ್ರೆ ತಾದಾತ್ಮದ. ಈ ತಾದಾತ್ಮ ರೂಪ ಭ್ರಮಜ ತಾದಾತ್ಮದ ನಿವೃತ್ತಿ ಆಯ್ತಂದ್ರೆ ಏನು ಮುಗಿದೋತ್ ಕೆಲಸ. ಇನ್ನು ಚಿದಾಭಾಸನಿಗೂ ಅಹಂಕಾರಕ್ಕೂ ಸಂಬಂಧದ, ಅದು ಸಹಜ ತಾದಾತ್ಮ ಸಂಬಂಧ. ಚಿದಾಭಾಸನಿಗೂ ಅಹಂಕಾರಕ್ಕೂ ಏನ್ ತಾದಾತ್ಮದ, ಅದು ಸಹಜ ತಾದಾತ್ಮ ಸಂಬಂಧ. ಇನ್ನು ಶರೀರಕ್ಕೂ ಅಹಂಕಾರಕ್ಕೂ ಇರುವ ತಮ್ಮ ಸಂಬಂಧ ಏನದ, ಅದಕ್ಕೆ ಏನಂತಾರ? ಕರ್ಮಜ ತಾದಾತ್ಮ ಸಂಬಂಧ. ಶರೀರ ಹೆಂಗ್ ಬಂದದ? ಕರ್ಮಕ್ಕೆ ಅನುಸರಿಸ ಕರ್ಮ ಇರಲಾರ್ದು, ಮತ್ತು ಅಹಂಕಾರ ಸಂಬಂಧ ಐತೋ ಇಲ್ಲ ಅಂದ್ರೆ ಅದಕ್ಕಾಗಿ ಇಲ್ಲೇನು ಭ್ರಮಜ ತಾದಾತ್ಮದ, ಈ ಭ್ರಮಜ ತಾದಾತ್ಮ ಸಂಬಂಧವೇ ಅಥವಾ ಅಸ್ಮಿತಾ ಕ್ಲೇಶವೇ, ಇಲ್ಲ ಏನಪ್ಪ ಅಂದ್ರೆ ಅನ್ಯೋನ್ಯ ಅಧ್ಯಾಸ ರೂಪವಾದದ್ದೇ, ಇಲ್ಲ ಅಂದ್ರೆ ವಿಜ್ಞಾನಮಯ ಕೋಶ ರೂಪವಾದಂಥದ್ದು. ಇದು ಮೂರು ತಾಪಗಳಿಗೆ ದಾರಿ. ಇದು ಮೊದಲ ದುಃಖ, ಮೂಲ ಕಾರಣ ದುಃಖ ಇದು. ಈ ದುಃಖದಿಂದ ಮುಂದೆ ಮೂರು ದುಃಖಗಳು ತೋರ್ತಾ ಇದಾವು. ಯಾವ್ಯಾವು? ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ. ಆಧ್ಯಾತ್ಮಿಕ ತಾಪ ಅಂದ್ರೆ ಏನು? ಮೊದಲ ಆಧ್ಯಾತ್ಮ ಅಂದ್ರೆ ಏನು, ಆಮೇಲೆ ಆಧ್ಯಾತ್ಮಿಕ ತಾಪ ಅಂದ್ರೆ ಏನು, ಮೊದಲ ಅಧಿದೈವ ಅಂದ್ರೆ ಏನು, ಆಮೇಲೆ ಅಧಿದೈವ ದುಃಖ ಅಂದ್ರೆ ಏನು, ಮೊದಲ ಅಧಿಭೂತ ಅಂದ್ರೆ ಏನು, ಆಮೇಲೆ ಅಧಿಭೂತ ದುಃಖ ಅಂದ್ರೆ ಏನು. ಇದು ತಾಜಾ ವಿಷಯನೇ.
ಎಂಥ ವಿಷಯ ರೀ ಇದು? ತಾಜಾ ವಿಷಯನೇ. ಏನಾಗಿಲ್ರಿ? ಆಗ್ಯದ. ಎಲ್ಲಿ ಆಗ್ಯದ್ರಿ? ಮಠದಾಗ ಆಗಿದಾರೆ ಅಂದ್ರು. ವಿಚಾರ ಸಾಗರದಲ್ಲಿ ಹೇಳ್ಕೊಂಬಂದಿದಾರ. ಅದಕ್ಕೆ ಯಾಕೆ ಹೇಳೋ ಪ್ರಸಂಗ ಬಂತಂದ್ರೆ ಗೊತ್ತದು ನಿಮಗೆಲ್ಲರಿಗೂ. ಆ 3 ದುಃಖ ಇಲ್ಲಿಯೂ ಕೂಡ ಅಸ್ಮಿತೆ ಎದಕ್ಕೆ ಕಾರಣ? 3 ತಾಪಗಳಿಗೆ ದಾರಿ. 3 ತಾಪಗಳು ಉಂಟಾಗ ಕಾರಣ, ಆಗಾಗ ಕಾರಣ ಏನು? ಈ ಅಹಂಕಾರ ಆತ್ಮರ ತೊಡಕೆ ಕಾರಣದ, ಅಥವಾ ದೇಹಾತ್ಮ ಅಧ್ಯಾಸವೇ ಇದಕ್ಕೇನದ ಅಂದ್ರೆ ಕಾರಣದ. ಅಲ್ಲಿಯೂ ಕೂಡ ಏನು ಮಾಡ ಪೂರ್ವ ಪಕ್ಷ ಆಕ್ಷೇಪ ಮಾಡಿದ. ಮೂಲ ಸಹಿತ ಜಗದ್ದು ಏನಪ್ಪಾ ಅಂದ್ರೆ ದುಃಖದ ನಿವೃತ್ತಿ ಅದ ಪರಮಾನಂದ ಪ್ರಾಪ್ತಿ ಇಚ್ಛಾ ಮಾಡುವಾಗ ಏನ್ ಮಾಡ್ಯಾರ? ಏನು ಖಂಡನ ಮಾಡ್ಯಾನ್ರವ? ಏನು ಖಂಡನ ಮಾಡುವಾಗ ಹೇಳ್ಯಾನ್ರಿ? ಯಾರು? ಸರ್ವ ಜನರು ಕೈ ಹಾಕ್ಬೇಡ್ರಿ. ಎಲ್ಲರೂ ಜೀವರ ಅಲ್ರಿ. ಏನ್ ನಡ್ದವ್ರಿ? 2ನೇ ತರಂಗದ ಹೆಡ್ನಿಂಗ್ ಏನದ? ಏನು ಖಂಡನ ಮಾಡ್ಯಾರ್ರಿ? ಹೆಸರು ಹೇಳ್ಬೇಡ್ರಿ. ಏನು ಖಂಡನ ಮಾಡ್ಯಾರ? ಹೇಳ್ರಿ. ಏನು ಖಂಡನ ಮಾಡಕ್ ಆರಂಭ ಮಾಡ್ಯಾನ? ಅವು ಮುಂದೆ ಅಂಕಿ ಒಂದೊಂದು ಹೇಳುವಾಗ ಅವು ಟೋಟಲಿ ಒಳಗೆ ಏನು ಖಂಡನ ಮಾಡಕತ್ತಾನ? ಅನುಬಂಧ ಚತುಷ್ಟಯಗಳನ್ನ ಏನು ಖಂಡನ ಮಾಡಕತ್ತಾನ? ಅನುಬಂಧ ಚತುಷ್ಟಯಗಳನ್ನ ಮೊದಲ ಸಾಮಾನ್ಯವಾಗಿ ಹೇಳ್ಕೊಂಬಂದು ಈಗ ವಿಶೇಷ ಹೇಳ್ತೇನೆ ಅಂತ ಆರಂಭ ಮಾಡಿದರು. ಯಾಕೆ? ಸಾಮಾನ್ಯವಾಗಿ ಹೇಳುವಾಗ ಏನು ತಕರಾರು ಇರಲಿಲ್ಲ. ಈಗ ವಿಶೇಷ ಬಂದಲ್ಲಿ ತಕರಾರು ಹತ್ತಿದೆ ಈಗ. ಅದಕ್ಕಾಗಿ ವಿಶೇಷ ಅಂತ ಹೆಸರಿಟ್ಟಿದ್ದಾರೆ. ಅನುಬಂಧ ಚತುಷ್ಟಯಗಳ ಖಂಡನ ಮಾಡುವಾಗ ಮೊದಲನೇ ಅನುಬಂಧವನ್ನ ಖಂಡನ ಮಾಡಕ್ಕೆ ಆರಂಭ ಮಾಡಿದಾನ. ಮೊದಲನೇ ಅನುಬಂಧ ಯಾವುದು? ಅಧಿಕಾರಿ ಖಂಡನ. ಅಧಿಕಾರಿನೇ ನಿಮ್ಮ ಗ್ರಂಥಕ್ಕೆ ಸಂಭವಿಸುವುದಿಲ್ಲ. ಯಾಕೆ ಸಂಭವಿಸುವುದಿಲ್ಲ? ಮೂಲ ಸಹಿತ ಜಗ ಧ್ವಂಸಕೋ ಕೋವು ಕರತ ನಹಿ ಆಸ್ ಕಿಂತು ವಿವೇಕಿ ಚಹತ ಭೈ ತ್ರಿವಿಧ ದುಃಖನಕೋ ನಾಸ. ಈ ತ್ರಿವಿಧ ದುಃಖ ಸಂಬಂಧ ಅಷ್ಟ ನಮಗೆ ಬೇಕಾಗ್ಯದ. ಯಾವ ಸಂದರ್ಭದಲ್ಲಿ ಹೇಳ್ಯಾರಂದ್ರೆ ಅಧಿಕಾರಿ ಖಂಡನ ಮಾಡುವಾಗ ಏನ್ ಇಚ್ಛಾ ಮಾಡ್ತಾನವ? ಸರ್ವ ದುಃಖದ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ಇಚ್ಛಾ ಮಾಡ್ತಾನೆ ಅಂತ ಹೇಳ್ತಿರಲ್ಲ. ಯಾರು ಮಾಡ್ತಾರ್ರಿ ಜಗತ್ನಾಗ ಅಂತ? ನಾವು ಯಾರು ಮಾಡ್ತಾರ ಜಗತ್ನಾಗ? ಮೂಲಕ್ಕೆ ಯಾಕೆ ಕೈ ಹಾಕ್ತಾರ? ಅವ್ರ ಕೆಲಸ ಇಲ್ದ. ಏಟು ದುಃಖ ಬಂದವ ಆಟಕ್ಕೆ ಏನು ನಿವಾರಣೆ, ಔಷಧ ಉಪಚಾರ ಮಾಡಿ ನಿವಾರಣೆ ಹಾಕಾವ ಅಷ್ಟು ಮಾಡ್ತಾರ, ಮತ್ತು ಆರಾಮಿರ್ತಾರ. ಅದನ್ನೆಲ್ಲ ಬಿಟ್ಟು ನೀವು ಮೂಲಕ್ಕೆ ಕೈ ಹಾಕೋದೇನು ಅವಶ್ಯಕತೆ ಇಲ್ಲ. ಅದಕ್ಕಾಗಿ ನಿಮ್ಗೆ ಯಾರು ಅಂತ ಅಧಿಕಾರಿಗಳೇ ಸಿಗೋದಿಲ್ಲ, ಬರಿಬೇಡ್ರಿ ಗ್ರಂಥ ಅಂತ. ನಾವು ಯಾಕಪ್ಪ ಅಂದ್ರೆ ದೃಷ್ಟಾಂತ ಕೊಟ್ಟವ. ಮೂಲಕ್ಕೆ ಯಾರು ಲೋಕದೊಳಗೆ ಕೈ ಹಾಕಿದ ಮೂಲ ಅಂದ್ರೆ ಕಾರಣ. ಕಾರಣದ ನಿವೃತ್ತಿಗೆ ಯಾರ್ಯಾರು ಕೈ ಹಾಕ್ಯಾರ ಜಗತ್ತಿನೊಳಗೆ? ಹಾಕಿದ್ರು ಅಂದ್ರೆ ಈ 3 ದೃಷ್ಟಾಂತ ಹೇಳ್ರಿ. ಹಂಗಾರೆ ಇದರಲ್ಲಿ ಸಂಭವಿಸ್ತಿತ್ತಂದ್ರ ಯಾವ 3 ದೃಷ್ಟಾಂತ? ಏನ್ ಮಾಡೋದಿಲ್ಲ? ಬಟ್ಟೆ ತ್ಯಾಗ ಮಾಡೋದಿಲ್ಲ. ಭಿಕ್ಷುಕರ ಕಾಟಕ್ಕಾಗಿ ಏನ್ ತ್ಯಾಗ ಮಾಡೋದಿಲ್ಲಪ್ಪ ಅಂದ್ರೆ ಅಡಿಗೆ ಮಾಡೋದಲ್ಲ, ಅಡಿಗೆ ಅಥವಾ ಊಟ ಮಾಡೋದನ್ನ ತ್ಯಾಗ ಮಾಡೋದಿಲ್ಲ. ಊಟ ಕುಂತಾನ, ಭಿಕ್ಷುಕ ಬಂದಾನ. ಭಿಕ್ಷುಕ ಬಂದ ಕೂಡಲೇ ಏನಾಯ್ತು? ಎದ್ದು ಮತ್ತೊಬ್ರು ನೀಡವ್ರಿಲ್ಲ, ತಾನ ನೀಡಬೇಕಾದ ಪ್ರಸಂಗ. ಅವಂಗೆ ಎದ್ದು ನೀಡೋದು ಬೇಸರ ಆಯ್ತು. ಭಿಕ್ಷು ನಾ ಉಣ್ಣಾಕ ಕುಂದ್ರಲಿಲ್ಲ, ನಾವರ ಯಾಕೆ ಬರ್ತಿದ್ನ ಅಂತ ತಿಳ್ಕೊಂಡು ಊಟದ ತಾಟ ತೆಗೆದು ಹೋಗೋದು ಇದ್ದಾರನ ಯಾರಾದ್ರು? ಇಲ್ಲ. ಏನ್ ಮಾಡ್ತಾರ? ಒಂದು ತುತ್ತು ರೊಟ್ಟಿ ಹೋದ ನೀಡಿ ಬರ್ತಾರ, ಅವ್ನು ಹೊಕ್ಕಾನ ಮತ್ತೆ ಆರಾಮ್ ಊಟ ಮಾಡ್ತಾ ಇದಾರೆ.
ನಾನಾ ಅಡಿಗೆ ಮಾಡದಿದ್ರ ಅಥವಾ ನಾನಾ ಉಣ್ಣಾಕ್ ಕುಂದಿರ್ದಿದ್ರ ನಾವ್ಯಾಕೆ ಬರ್ತಿದ್ದ ಅಂತ ತಿಳಿದು ಅಡಿಗೆ ಮಾಡೋದು ಬಿಡುದರಾಗ್ಲಿ, ಊಟದ ತಾಟಾರ ತೆಗೆದು ಒಗಿಯೋದಾಗ್ಲಿ ಮಾಡ್ಯಾರ ಯಾರಾರ ಮಾಡಿದ್ರೆ ಹೇಳ್ರಿ, ನೀವು ಹೇಳಿದ್ದು ಒಪ್ಕೊಂತೇನಿ ಅಂತಾನ. ಇದಂತೂ ಸಾಧ್ಯ ಇಲ್ಲ. ಇನ್ನ ಹೊಲಗಳಲ್ಲಿ ರೈತರು ಜೋಳ ಬಿತ್ತಿದಾಗ ಆ ಜೋಳದ ರಾಶಿ ಬೆಳೆದು ನಿಂತಾಗ ಹಾಲ್ಗಾಳಾದಾಗ ಗುಬ್ಬಿಗಳು ಬಂದು ಏನ್ ಮಾಡ್ತಾವ್ರಿ, ತಿಂತಿರ್ತಾವ. ಆ ಸಮಯದೊಳಗ ನಾನೇ ಹೊಲ ಮಾಡ್ಲಿದ್ರ ಹೊಲದಾಗ ಬೆಳಿದಿದ್ರ ಈ ಹಕ್ಕಿ ಗುಬ್ಬಿಗಳು ಬರ್ತಿದ್ವು ಯಾಕ? ಬಂದಾವ ಅಂದ್ಮೇಲೆ ನಾ ಮಾಡಿದ್ದಕ್ಕೆ ಬಂದಾವ. ಬೇಡ ಬೇಡ, ಈ ಬೆಳಿನೂ ಬೇಡ ಈ ಹೊಲನೂ ಬೇಡ ಅಂತ ಯಾರು ತ್ಯಾಗ ಮಾಡ್ಯಾರನು? ಏನ್ ಮಾಡ್ತಾರ? ಭಾಳ ಆದ್ರೆ ಒಂದು ಕಲ್ಲು ಒಗದು ಅದನ್ನ ಹಾರಿಸ್ತಾರ, ಇಲ್ಲ ಏನಾರು ಸಪ್ಳ ಮಾಡಿ ಹೆದರ್ಸ್ತಾರ. ಹೆದರ್ಸಿ ಮತ್ತೇನಪ್ಪ ಅಂದ್ರೆ ಉಪಜೀವನ ಮಾಡ್ತಾ ಇದ್ದಾನೆ. ಯಾರ ಹಕ್ಕಿ ಕಾಟ ಕಾರಣವಾದಂಥ ಜೋಳದ ಬೆಳೆನ ತ್ಯಾಗ ಮಾಡ್ಯಾರನು? ಇಲ್ಲ. ಮತ್ತು ಇನ್ನೊಂದೇನಪ್ಪ ಅಂತ ಕೇಳಿದ್ರೆ, ಮೈಯೊಳಗೆ ಮೊನ್ನೆ ಹೇಳಿದ್ನಲ್ಲ, ಮೊದಲಿನ ಸ್ನಾನದ ಪದ್ಧತಿ ಅನುಸಾರವಾಗಿ ಮೈಗೆ ಬಟ್ಟೆಗೆ ಏನಪ್ಪ ಅಂದ್ರೆ ವಾರಾನುಗಟ್ಲೆ ಬೆವರು ಹೊಡೆದು ಮಲಿನ ಉಂಟಾಗಿ ಕೂರಿಗಳು ಏನಕ್ಕಾವ, ಹೇನುಗಳು ತಯಾರಕ್ಕಿದ್ದಲ್ಲ, ನಾನಾ ಅಂಗಿ ಹಾಕ್ಕೊಳ್ದಿದ್ರ, ನಾನಾ ಬಟ್ಟೆ ತೊಳೆದಿದ್ರ ಅವ್ಯಾಕೆ ಹಾಕಿದ್ದು? ಬೇಡ ಬೇಡ ಸರಿ ಅಂತೇಳಿ ಬಟ್ಟೆನ ತೆಗೆದು ಯಾರ ಹೋದಾರನು? ಮತ್ತೆ ಏನ್ ಮಾಡ್ತಾರ? ಅದ್ ಮತ್ತೆ ಏನ್ ಮಾಡ್ತಾರ? ಅವನು ಹೊರದ್ ತೆಗಿತಾರಷ್ಟೇ. ಕಡದ ಕೂಡಲೇ ಕಡದ ಜಾಗಕ್ಕೆ ಅವು ಸಿಕ್ಕು ಅಂದ್ರೆ ಹಿಡಿಯೋದ ಒರಿದದ ತೆಗೆದೋಗಿತಾರ. ಹೆಂಗೆ ಕಳೆದು ಹೋಗೋದಾರನ ಯಾರ ಒಗದಿದ್ರು ಹೇಳ್ರಿ ಅಂತ ನಾವು. ಯಾರು ಹೋಗೋದಾರನು ಯಾರಿಲ್ಲ. ಹಾಗೆ ಮೂಲ ಸಹಿತ ಅಜ್ಞಾನ ಅಂದ್ರೆ, ಮೂಲ ಅಂದ್ರೆ ಯಾವ್ದು? ಅಜ್ಞಾನ ಸಹಿತ ಜನನ ಮರಣ ದುಃಖದ ಆಸೆ, ನಿವೃತ್ತಿ ಆಸೆ. ಜನನ ಮರಣ ಅಂದ್ರೆ ಅದ್ರ ಅಂತರ್ಭೂತ ಎಲ್ಲ ದುಃಖಗಳು ಬಂದು ಯಾರು ಆಸೆ ಮಾಡೋದಿಲ್ಲ. ಅದಕ್ಕೆ ಕಿಂತು ತ್ರಿವಿಧ ದುಃಖ ವಿವೇಕಿ ಚೆಹತ ಹೊಯ್, ವಿವೇಕಿ ಪುರುಷರು ಬುದ್ಧಿವಂತರು ಏನ್ ಇಚ್ಛಾ ಮಾಡ್ತಾರ ಅಂದ್ರೆ ತ್ರಿವಿಧ ದುಃಖನಕೋ ನಾಜ್, 3 ದುಃಖಗಳ ನಿವೃತ್ತಿ ಆಸೆ ಮಾಡ್ತಾರೆ, ಹೆಚ್ಚಿಗೆ ಮಾಡುವುದಿಲ್ಲ. ಅದಕ್ಕಾಗಿ ನಿಮ್ಮ ಗ್ರಂಥಕ್ಕೇನಿಲ್ಲ, 1ನೇ ಅಂಶದಿಂದಲೂ ಅಧಿಕಾರ ಇಲ್ಲ, ಮುಂದಿಂದಿರ್ಲಿ, ನಮಗೆ ಬೇಕಾಗಿಲ್ಲ. ಈಗ ಆಧ್ಯಾತ್ಮಿಕ ದುಃಖ, ಆದಿ ದೈವಿಕ ದುಃಖ, ಅಧಿಭೂತ ದುಃಖ. ಅಧ್ಯಾತ್ಮ ಅಂದ್ರೆ ಯಾವ್ದಕ್ಕೆ ಅನ್ಬೇಕ್ರಿ? ವೇದಾಂತ ಚಿಂತನೆ ಕನ್ಬೇಡ್ರಿ. ಮತ್ತ ಅಧ್ಯಾತ್ಮ ಪ್ರವಚನ ಅಂತಿರ್ತೇವಲ್ಲ, ಇದು ಅಲ್ಲ. ಈಗ ಅಧ್ಯಾತ್ಮ ಅಂದ್ರೇನು? ಆ ಕಡೆ ಹೋಗ್ಬೇಡ್ರಿ ಈಗ. ಅದು ಬರ್ತದ ಕರೆ, ಆದ್ರೆ ಈ ಸದ್ಯ ಪ್ರಸಂಗಕ್ಕೆ ಮೊದಲ ಅಧ್ಯಾತ್ಮ ಅಂದರೆ ಏನು? ಆತ್ಮನ ಆಶ್ರಯ ಮಾಡಿಕೊಂಡು ವರ್ತಿಸುವಂತ ದೇಹಾದಿಗಳಿಗೆ ಏನಂತಾರ? ಅದ್ ಆತ್ಮಾಕೋ ಆಶ್ರಯಕರಿಕೆ ಜೋ ವರ್ತನೆ ವಾಲ ಹೋವೆ ಸೋ ಅಧ್ಯಾತ್ಮ ಕೈಯೇ. ಇಷ್ಟಕ್ಕೆ ಅಧ್ಯಾತ್ಮನ ಬೇಕು. ಆತ್ಮನ ಆಶ್ರಯ ಮಾಡಿಕೊಂಡು ವರ್ತಿಸುವ ಅಂದ್ರೆ ಇರ್ತಕ್ಕಂಥ ದೇಹಾದಿಗಳು, ಸ್ಥೂಲ ದೇಹ, ಸೂಕ್ಷ್ಮ ದೇಹ, ಇವಕ್ಕೇನು ಅನ್ಬೇಕು? ಅಧ್ಯಾತ್ಮ ಅನ್ಬೇಕು. ಇಷ್ಟೇ ಆದ್ರೆ ತಿಸ್ತೆ ಜನ್ಯ, ತಿಸ್ತೇನಾ ಅದರಿಂದ ಅಂದ್ರೆ ಅಂದ್ರೆ ಈ ದೇಹ ಏನದ, ಸ್ಥೂಲ ದೇಹ, ಸೂಕ್ಷ್ಮ, ಇವುಗಳಿಂದ ಉಂಟಾಗುವ ದುಃಖಕ್ಕೆ ಕ್ಯಾಕೈಹೇ ಆಧ್ಯಾತ್ಮಿಕ ದುಃಖರ ಅನ್ರಿ, ಆಧ್ಯಾತ್ಮಿಕ ತಾಪರ ಅನ್ರಿ. ಸ್ಥೂಲ ದೇಹ, ಸೂಕ್ಷ್ಮ ದೇಹ ಇವು ಅಧ್ಯಾತ್ಮ. ಯಾಕೆ ಅಧ್ಯಾತ್ಮ? ಅಧಿಷ್ಠಾನವಾದ ಆತ್ಮನ ಆಶ್ರಯದಲ್ಲಿ ವರ್ತಿಸುವುದರಿಂದ. ಅಧಿಷ್ಠಾನವಾದ ಆತ್ಮನ ಆಶ್ರಯದಲ್ಲಿ ವರ್ತಿಸುವ ಅಧ್ಯಾತ್ಮವು. ಇವುಗಳಿಂದ ಉಂಟಾಗುವ ದುಃಖಕ್ಕೆ ಏನಂತ ಕರೀತಾರ? ಆಧ್ಯಾತ್ಮಿಕ ದುಃಖ ಅಂತಾರ. ಶರೀರದಿಂದ ರೋಗಾದಿಗಳ ಬಾಧೆ, ಮನಸ್ಸಿನಿಂದ ಏನಪ್ಪಾ ಅಂದ್ರ ಅನೇಕ ವೇದನೆಗಳಾಕಾವ್. ಮನಸ್ಸಿನಾಗ ಏನಕ್ಕಾವ್ರಿ? ಅನೇಕ ವೇದನೆಗಳಾಕಾವ್. ಶರೀರದಲ್ಲಿ ಅನೇಕ ರೋಗಗಳು ಉಂಟಾಕಾವು. ಅವುಗಳಿಂದ ಏನ್ ದುಃಖ ಆಕತ್ತಲ್ಲ, ಅದಕ್ಕೆ ಏನನ್ಬೇಕು? ಆಧ್ಯಾತ್ಮಿಕ ತಾಪ ಅಥವಾ ದುಃಖ ಅಂತಾರ. ಆಮೇಲೆ ಅಧಿದೈವ ಅಂದ್ರೆ ಅದಕ್ಕೆ ಅನ್ಬೇಕು? ತನ್ನ ಶರೀರದಕ್ಕಿಂತಲೂ ಭಿನ್ನವಾಗಿರ್ಬೇಕು, ಅಥವಾ ಸ್ವಸಂಗಾತದಕ್ಕಿಂತಲೂ ಭಿನ್ನವಾಗಿರ್ಬೇಕು. ಚಕ್ಷುರು ಇಂದ್ರಿಯಕ್ಕೆ ಏನಾಗಬಾರ್ದು? ಗೋಚರವಾಗಬಾರ್ದು. ಅವಕ್ಕೇನಂತಾರ? ಆದಿ ದೈವ ಅಂತಾರ. ತಿಸ್ತೆ ಜನ್ಯಜೋ ದುಃಖ, ಅವುಗಳಿಂದ ಉಂಟಾಗುವ ದುಃಖಕ್ಕೆ ಏನಂತ ಕರೀತಾರ? ಆದಿ ದೈವಿಕ ತಾಪ ಅಂತಾರ. ಅವು ಯಾವ್ಯಾವಪ್ಪ ಅಂದ್ರ ಶೀತ, ವಾತ, ಪ್ರೇತ, ರಾಕ್ಷಸ. ಆಮೇಲೆ ಏನಪ್ಪಾ ಅಂತ ಕೇಳಿದ್ರೆ ಇನ್ನೂ ಹಲವಾರು ಹೆಸರು ಹೇಳಿದಾರ.
ಇವು ಎಲ್ಲದರಿಂದ ಆಗು. ಇವು ಕಣ್ಣಿಗೆ ಕಾಣ್ತಾವನು. ತಂಪು ಹೆಂಗದರಿ? ತಂಪು ಹೆಂಗದರಿ ಅಂದ್ರೆ ಕಾಣೋದಿಲ್ಲ, ಹಿಂಗದಂತ ಹೇಳ್ಬೋದು. ಎಷ್ಟು ಅದರಿ ತಂಪು ಅಂದ್ರೆ ಹೇಳ್ಬೋದು. ಏನಂತ ಹೇಳ್ಬೋದು? ಭಾಳ ಅಂತ ಎಷ್ಟು ಅನ್ಬೋದು. ಅದರ ಅಂಕಿ ಕೊಡಾಕ್ ಬರ್ದಲ್ಲ, ಹೌದಲ್ರಿ? ಆಮೇಲೆ ಬಿಸಿ, ಶೀತ, ಆಮೇಲೆ ಉಷ್ಣ. ಏನ್ ಶೀತ ಆತಪ ಅಂತಾರ. ಏನ್ ಅದು ಕಣ್ಣಿ ಕಾಣ್ತದನು? ಇಲ್ಲ. ನಮಗ್ ದುಃಖ ಆಗೋದಿಲ್ಲನು? ದುಃಖ ಆಗ್ತದ ಅದರಿಂದ. ಆಮೇಲೆ ಪ್ರೇತ ಅಂದ್ರೆ ಭೂತ, ಆಮೇಲೆ ರಾಕ್ಷಸ, ಇವೆಲ್ಲವೂ ನಮಗೇನಾಗೋದಿಲ್ಲ ಅಂದ್ರೆ ಕಣ್ಣಿಗೆ ಕಾಣಿಸೋದಿಲ್ಲ. ಏನು ಕಂಡಾವ್ರಿ? ಕಾಣಿಸೋದಿಲ್ಲ. ಕಾಣಿಸೋದಿಲ್ಲ ಅಂತಾಕಿ ಆದರೂ ಕೂಡ ಸಂದರ್ಭಾನುಸಾರವಾಗಿ ಅನೇಕ ಪ್ರಾಣಿಗಳ ರೂಪದಲ್ಲಿ ಪ್ರಕಟ ಅಕ್ಕವು. ಆದರೂ ಕೂಡ ಅವು ಸ್ಥೂಲ ಅಲ್ಲ. ಏನಲ್ಲವು? ಸ್ಥೂಲ ಅಲ್ಲ. ಅವು 5 ಭೂತಗಳಿಂದ ಉತ್ಪತ್ತಿ ಆದದ್ದು ಇದು. ಅವು 4 ಭೂತಗಳಿಂದ ತೋರ್ತಿರ್ತಾವ್ರಿ. ಯಾವು? ಆ ಪ್ರೇತಗಳು ಏನಾಗಿ ಬರ್ತಾವ ಅಂತ ಕೇಳಿದ್ರೆ ಬೆಕ್ಕಾಗಿ ಬರ್ತಾವ, ನಾಯಾಗಿ ಬರ್ತಾವ, ಆಡಾಗಿ ಬರ್ತಾವ. ಹಾಗೆ ಈಗ ಕಡಿಮೆಗೆ ಅದಾರ. ಅದು ಯಾಕೆ ಕಡಿಮೆಗೆ ಅಂದ್ರೆ ಆ ದೈವಿಕ ದೇವ್ವಾಗಿದೆ. ಈಗ ನಾವು ಜೀವಂತ ಇದ್ದಾಗನ ಏನಾಗ್ಯವ್ರಿ ನಾವು ಪ್ರಾಣದ ಪ್ರಾಣ ಬಿಡುವಾಗ ಏನಾರ ಆಸೆ ಇಟ್ಕೊಂಡು ಪ್ರಾಣ ಬಿಟ್ಟಿದ್ರು ಅಂದ್ರ ಸತ್ ಸ್ವರ್ಗನೂ ಇಲ್ಲ, ಇದು ಏನಪ್ಪ ಮರ್ತೇನೂ ಇಲ್ಲ ಅಂದ ಹಾಗೆ ಅಂತರ್ ಪಿಶಾಚಾಗಿ ತಿರುಗ್ತಾವು. ಅವಕ್ಕ ಪಿಶಾಚಿ ಆಗಿದ್ದೀವಿ ನಾವು ಇವತ್ತು. ಅಂದ್ರೆ ಅಭಿಪ್ರಾಯ ಏನಂದ್ರೆ ಇವತ್ತು ಆಸೆ ಇಟ್ಟು ಸಾಯೋರು ಭಾಳ ಕಡಿಮೆಗೆ ಅದಾರ. ಏನು ಕಡಿಮೆ ಅದಾರಿ? ಈ ಭೋಗದ ಆಸೆ ಇಟ್ಟು ಸಾಯೋರು ಭಾಳ ಕಡಿಮೆ ಆಗ್ಯದಾರ. ಈಗ ಹೆಂಗ ಅನುಭವ ಅಂತ ಕೇಳಿದ್ರೆ, ಈಗ ವಾಹನಗಳು ಬರುವಾಗ ಹಾರ್ನ ಹೊಡಿತಿರ್ತಾರ, ದಾದ ಮಾಡುದಿಲ್ಲ. ಎಮ್ಮಿ ಸರಿತಾವ್ ಕರೆ. ಏನ್ ಸರಿತಾವ್ರಿ? ಎಮ್ಮಿ ಸರಿತಾವ್ ಕರೆ, ಹಂದಿ ಸರಿತದ ಕರೆ. ಆದ್ರ ಈ ಮಂದಿ ಸರಿಯುವುದಿಲ್ಲ. ಏನ್ ಯಾರ ಪಾಡಂತೀರಿ ನೀವು? ಇದ್ರ ಮೇಲಿಂದ ಪಾಡ ಯಾರ್ರಿ? ಅವ ಪಾಡ ಅನ್ನಿಸ್ತಾ ಇದೆ. ಈಗ ಇವ್ರು ಯಾಕೆ ಸರಿಯುವುದಿಲ್ಲಪ್ಪ? ಅವು ಹೆದರ್ತಾವ ಇನ್ನೂ ಜೀವಕ್ಕೆ. ಯಾವ? ಹಂದಿ ಎಮ್ಮಿ ಅವೆಲ್ಲ ಪ್ರಾಣಕ್ಕೆ ಅಂಜಿ ಸತ್ತೇವ್ ಅಂತ ಹೆದರ್ತಾವ. ಇವ್ ಯಾಕೆ ಹೆದರುದಿಲ್ಲಪ್ಪ ಅಂದ್ರೆ ಇವ್ ಸತ್ರು ಹರಕತ್ತಿಲ್ಲ ಅಂತ ಸುಮ್ಮನೆ ಹೋಗಿರ್ತಾವ. ಇವ್ರೇನ್ ಆಸೆ ಇಟ್ಟು ಸಾಯ್ತಾರ ಅಂತ ಕೇಳಿದ್ರೆ, ನಾ ಸತ್ರು ಹಿಂದೆ ನಮ್ಮ ಹೆಂಡ್ರ ಮಕ್ಕಳಿಗಾರ ಅನುಕೂಲ ಆಕತಿ ಅಂತ. ಏನಾಕತ್ರಿ? ಹಂಗನ್ಬೇಡ್ರಿ ನೀವು. ಈಗ ನೀವು ಅನ್ರಿಬೇಕಾರ ಅವ್ರ ಏನಾರ ಅಲ್ಲೋ ಸರಿ ಪಾಪ ಸ್ಪೀಡ್ ಹೊಕ್ಕಿರೋದು ಹಾಸ್ಕೊಂಡು ಹೋದ್ರೆ ಏನು ಮಾಡೋ ಹೋಗವಲ್ರಿ, ನಮ್ಗೇನು ಮಾಡೋದೈತೆ ಅಂತ ನಾವು ಅಲ್ಲ ಅಲ್ರಿ ಎಂಥ ಪವಿತ್ರ ಜನ್ಮ ಸತ್ರ ಹೆಂಗ್ರಿ ಅದ. ನಾವು ಸತ್ರ ನಮ್ಮ ಹೆಂಡ್ರ ಮಕ್ಳಿಗೆ ಅನುಕೂಲ ಐತ್ರಿ, ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ ಅಂತಾನ. ಇದ್ರ ಅರ್ಥ ಏನ್ರಿ? ಹಂಗಾರ ಆಸೆ ಇಲ್ಲ ಅವನಿಗೆ ಇರಾಕ. ಏನ್ರಿ ಹುಂಬತನ ಅಂತಾರ. ಇರ್ಲಿ, ಆ ಮಾತು ಬೇರೆ. ಅಂತೂ ಅಭಿಪ್ರಾಯ ಏನದಪ್ಪ ಅಂತ ಕೇಳಿದ್ರೆ ಇವತ್ತೊಂದು ಸ್ವಲ್ಪ ಅದು ಆಗೋದು ಕಡಿಮೆ ಅದ, ಆದ್ರೂ ಕೂಡ ಹಾಕಾವು. ಏನ್ರಿ ಅಂತೂ ಅವು ಕಣ್ಣಿಗೆ ಕಾಣಿಸೋದಿಲ್ಲ. ಕಾಣಿಸ್ತಾವಲ್ರಿ, ಬೇಕ